ಸ್ಟೇಜ್ ಶೋ ಇಂದ ಹಿಡಿದು ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ವರ್ಗೂ ಇವರ ಮ್ಯಾಜಿಕ್ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಮ್ಯಾಜಿಕ್ ರಂಗ. ರಂಗ ರಂಗ ಡಿಂಗರ ರಂಗ ಬಂದ ಬೆಳಗಿರಿಗೆ ಬಂದು ನಿಂತ ಬೆಳಗಿರಿಗೆ. ನಿಮ್ಮ 2025ಕ್ಕೆ ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀನಿ. ಬಾಕ್ಸ್ ಒಳಗಡೆ ಆ ಟೀ ಶರ್ಟ್ ಹಾಕ್ತಾ ಇದ್ದೀನಿ. ಅದರದ್ದು ಮುಚ್ಚುಳನ ನಾನು ಹೀಗೆ ಮುಚ್ತಾ ಇದ್ದೀನಿ. ನೀವು ಮುಚ್ಚುಳನೂ ನೋಡ್ಬೋದು, ಅಲ್ಲೂ ಏನಿಲ್ಲ. ಸೊ ಆ ಚಿಕ್ಕ ಟೀ ಶರ್ಟು ಒಂದು ದೊಡ್ಡ ಟೀ ಶರ್ಟ್ ಆಗಿ ಇಲ್ಲಿ ಬಂದಾಗಿದೆ. ಏನಂತ ಬಂದಿದೆ ಅನ್ನೋದನ್ನ ನೋಡಿ ಸೊ ನೀವು ಹೇಳ್ಬೋದು. ಸೊ ನನ್ನ ಕಡೆಯಿಂದ ನೀನೇ ರಾಜಕುಮಾರ. ಟೇಸ್ಟ್ ನೋಡಿ, ಏನಾಗಲ್ಲ ನೋಡಿ. ಈ ಕ್ಲಾತ್ ಕಲರ್ ಏನು? ರೆಡ್ ಅಂಡ್ ಎಲ್ಲೋ ಏನು ಇಂಡಿಕೇಟ್ ಮಾಡುತ್ತೆ? 1 2 3 ಚೂ ಮಂತರ ಅಂದ್ರೆ ಸಾಕು, ಇದು ಕರ್ನಾಟಕ ಫ್ಲಾಗ್ ಆಗಿ ಕನ್ವರ್ಟ್ ಆಗಿದೆ. ಕರ್ನಾಟಕದಲ್ಲಿ ಎಷ್ಟು ನ್ಯೂಸ್ ಚಾನಲ್ ಇದೆ ಅಷ್ಟು ನ್ಯೂಸ್ ಚಾನಲ್ ನೇಮ್ಗಳು ಇಲ್ಲಿದೆ. ಅಷ್ಟರಲ್ಲಿ ಇವರು ಒಂದೇ ನ್ಯೂಸ್ ಚಾನಲ್ ಚೂಸ್ ಮಾಡ್ತಾರೆ. ಅವ್ರು ಯಾವ್ದು ಚೂಸ್ ಮಾಡ್ತಾರೋ ಆಲ್ರೆಡಿ ಆ ಗಿಫ್ಟ್ ಅಲ್ಲಿ ಇದೆ. ಗ್ಯಾರಂಟಿ ನ್ಯೂಸ್. ವಾರಂಟಿನೇ ಇಲ್ಲದೆ ಇರೋ ಲೈಫಲ್ಲಿ ಗ್ಯಾರಂಟಿ ನ್ಯೂಸ್ ಕೊಡ್ತಾ ಇದ್ದಾರೆ ಇಡೀ ಕರ್ನಾಟಕಕ್ಕೆ. ಸೊ ಇಡೀ ಕರ್ನಾಟಕದ ಕಡೆಯಿಂದ ಗ್ಯಾರಂಟಿ ನ್ಯೂಸ್ಗೆ ನಂದೊಂದು ಚಿಕ್ಕ ಡೆಡಿಕೇಶನ್ನು. ಹಾಯ್ ಹಲೋ ನಮಸ್ಕಾರ, ಎಲ್ಲ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಧನುಶ್ರೀ. ಮೊದಲನೇದಾಗಿ ಎಲ್ಲ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2024ರ ಎಲ್ಲ ಕಹಿ ನೆನಪುಗಳನ್ನ ಮರೆತು ಹೊಸ ಕನಸು ಹೊಸ ಆಸೆ ಹೊತ್ತು ಹೊಸ ವರ್ಷ 2025ಕ್ಕೆ ಕಾಲಿಟ್ಟಿದ್ದೀವಿ. ಇನ್ನು ಹೊಸ ವರ್ಷ ಅಂತ ಬಂದಿದ ತಕ್ಷಣ ಸಾಕು ಎಲ್ರೂ ಕೂಡ ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ತುಂಬಾ ಕನ್ಸ್ಗಳನ್ನ ಕಾಣ್ತೀವಿ. ಆದ್ರೆ ಸುಮ್ನೆ ಯಾವ್ದು ಮ್ಯಾಜಿಕ್ ಆಗಲ್ಲ ಕಣ್ರಿ. ಅದಕ್ಕೆ ಅದರದೇ ಆದ ಗೋಲ್ ಸೆಟ್ ಮಾಡ್ಕೋಬೇಕು, ಅದಕ್ಕೆ ಬೇಕಾದಂತ ಎಫರ್ಟ್ ಹಾಕ್ಬೇಕು, ವರ್ಕೌಟ್ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು. ಆಗ್ಲೇ ಅಲ್ವಾ ಅನ್ಕೊಂಡಿದ್ದನ್ನ ಮಾಡೋಕ್ ಸಾಧ್ಯ. ಇವ್ರೇನಪ್ಪ ಆಗ್ಲಿಂದ ಬರೀ ಫಿಲಾಸಫಿ ಹೇಳ್ತಾ ವೇದಾಂತ ಹೇಳ್ತಾ ಇದ್ದಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ. ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡಿ ಚಿಲ್ ಮಾಡಿ. ಅದಕ್ಕೆ ಅಂತಾನೆ ನಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋಗೆ ನಿಮ್ಮನ್ನ ರಂಜಿಸೋಕೆ ಅಂತ ಒಬ್ಬ ಒಳ್ಳೆ ಮೆಜಿಷಿಯನ್ ನ ಕರೆಸಿದ್ದೀವಿ. ಸ್ಟೇಜ್ ಶೋ ಇಂದ ಹಿಡಿದು ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ವರ್ಗೂ ಇವರ ಮ್ಯಾಜಿಕ್ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಮ್ಯಾಜಿಕ್ ರಂಗ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರ ಜೊತೆ ನಿಮ್ಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ಸ್ ಮ್ಯಾಮ್. ನಿಮಗೂ ಕೂಡ ಮತ್ತೆ ಎಲ್ಲ ವೀಕ್ಷಕರಿಗೂ ಹ್ಯಾಪಿ ನ್ಯೂ ಇಯರ್. ಸರ್, ಇವತ್ತು ಹೊಸ ವರ್ಷದ ಪ್ರಯುಕ್ತ ನಮ್ಮ ಚಾನಲ್ ಬಂದಿದ್ದೀರಾ. ಸೊ ನಿಮ್ಮ ಮ್ಯಾಜಿಕ್ ಗಳನ್ನ ವೀಕ್ಷಕರಿಗೆ ತೋರಿಸ್ತಾ ಇದ್ದೀರಾ. ಸೊ ಇವಾಗ ಪೂರ್ತಿ ವೇದಿಕೆ ನಿಮ್ದು. ಸೊ ನೀವೇನು ಮ್ಯಾಜಿಕ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಓಕೆ, ಹೊಸ ವರ್ಷಕ್ಕೆ ಆಲ್ರೆಡಿ ಮೇಡಮ್ ನಿಮ್ಗೆಲ್ಲರಿಗೂ ವಿಶ್ ಮಾಡಿದ್ರು. ನಾನು ಕೂಡ ವಿಶ್ ಮಾಡಕ್ಕೆ ಇಷ್ಟಪಡ್ತಿದ್ದೀನಿ. ನನ್ನ ಕಡೆಯಿಂದ ಕೂಡ ಸಾರಿ ನಾನು ಹಂಗೆ ಸಿಂಪಲ್ ಆಗಿ ವಿಶ್ ಮಾಡ್ಬಿಟ್ರೆ ಹಿಂಗೆ ನಮ್ಮ ಮೆಜಿಷಿಯನ್ ಆದ್ಮೇಲೆ ಮ್ಯಾಜಿಕ್ ವೇಯಲ್ಲೇ ವಿಶ್ ಮಾಡಬೇಕು ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಸಿಂಪಲ್ ಕ್ವಶನ್. ನನ್ನ ಹತ್ರ ಇಲ್ಲೊಂದು ಕ್ಲಾತ್ ಇದೆ. ಈ ಕ್ಲಾತಲ್ಲಿ ಏನಾದ್ರು ಇದೆಯಾ? ಇಲ್ಲ. ಒಂದು ಎಂಟಿ ಫೋಟೋ ಫ್ರೇಮ್ ಇದೆ. ಆ ಎಂಟಿ ಫೋಟೋ ಫ್ರೇಮ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲರಿಗೂ ಏನೋ ಹೇಳ್ಬೇಕು ಅನ್ಕೊಂಡಿದ್ದೀನಿ. 1 2 3 ಚೂ ಮಂತರಂದ್ರೆ ಸಾಕು. ಈ 2025ಕ್ಕೆ ನಾನು ಏನು ಹೇಳ್ಬೇಕು ಅನ್ಕೊಂಡಿದ್ದೀನಿ ಅದಿಲ್ಲಿ ಬರುತ್ತೆ. ನೋಡ್ತೀರಾ? 1 2 3 ಚೂ ಮಂಥರ್. ನನ್ನ ಕಡೆಯಿಂದ ಪ್ರತಿಯೊಬ್ಬರ ಕಡೆಯಿಂದನೂ ನಿಮ್ಮ 2025ಕ್ಕೆ ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀನಿ. ನೀವು ಅನ್ಕೊಂಡಿರೋದೆಲ್ಲ ನೆರವೇರಲಿ. ಸುಖ ಸೌಖ್ಯ ಭೋಗ್ಯ ಭಾಗ್ಯ ಅಷ್ಟೈಶ್ವರ್ಯ ಸಿದ್ಧಿ ಪ್ರಾಪ್ತಿ ಆಗಲಿ. ಒಳ್ಳೆಯವ್ರಿಗೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗಲಿ, ಕೆಟ್ಟವ್ರಿಗೆಲ್ಲ ಒಳ್ಳೆ ಬುದ್ಧಿ ಬರಲಿ. ಥ್ಯಾಂಕ್ ಯು. ನನ್ನ ಜೊತೆ ಸಾಕಷ್ಟು ಜನ ನಮ್ಮ ವೀಕ್ಷಕರುಗಳಿದ್ದಾರೆ. ಸೊ ಈಗ ಮ್ಯಾಜಿಕ್ನ ಮಾಡಾಯ್ತು, ಮ್ಯಾಜಿಕ್ನ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಲ್ತ್ಕೋತೀರಾ ಮ್ಯಾಜಿಕ್ಕು? ಓಕೆ, ಯಾರು ಒಬ್ರು ಮಾತಾಡೋರು ಯಾರು ಅಲ್ಲಿ? ನೀವು ಮಾತಾಡ್ತೀರಾ ಮೇಡಮ್? ಓಕೆ, ಇಲ್ಲಿ ನನ್ನ ಹತ್ರ ಎಷ್ಟು ಡಾಟ್ಸ್ ಇದೆ? ಒಂದಿದೆ. ಓಕೆ, ಇಲ್ಲಿ ನನ್ನ ಹತ್ರ ಎಷ್ಟು ಡಾಟ್ಸ್ ಇದೆ? 4. ಹಿಂದೆ ಎಷ್ಟಿತ್ತು? 1 2 3 ಚೂ ಮಂತರಂದ್ರೆ ನೋಡಿ 2 ಆಗಿದೆ. ಇಲ್ಲಿ ಬ್ಯಾಕ್ ಸೈಡ್ ಎಷ್ಟಿತ್ತು? 4 ಇತ್ತು. 1 2 3 ಚೂ ಮಂತರಂದ್ರೆ 5 ಆಗಿದೆ. ಸೀಕ್ರೆಟ್ ರಿವೀಲ್ ಮಾಡ್ಲಾ? ಹೇಳ್ಕೊಡ್ತೀನಿ ಅಂದ್ಮೇಲೆ ಸೀಕ್ರೆಟ್ ರಿವೀಲ್ ಮಾಡದೆ ಇರಕ್ಕಾಗತ್ತಾ? ನೋಡಿ, ಇಲ್ಲಿ ಫಸ್ಟ್ 2 ಇರುತ್ತೆ. ನಾನು ಇದನ್ನ ಕ್ಲೋಸ್ ಮಾಡ್ತೀನಿ, ಎಷ್ಟು ಅಂತ ಕೇಳ್ತೀನಿ. ಮೇಡಮ್ 1 ಇರ್ತಾರೆ, ಬಟ್ ಇಲ್ಲಿರೋದು 2. ಹಾಗೆ ಇಲ್ಲೇನ್ ಮಾಡ್ತೀನಿ ಅಂದ್ರೆ
ಫಸ್ಟ್ ಇದನ್ನ ಕ್ಲೋಸ್ ಮಾಡಿರ್ತೀನಿ, ಎಷ್ಟಿರುತ್ತೆ ಅಂತ ಅಂದಿರ್ತೀನಿ. ಮೇಡಮ್ ಏನಂತಾರೆ 4, ಬಟ್ ಇಲ್ಲಿರೋದೆಷ್ಟು 5. ಗೊತ್ತಾಯ್ತಾ ಮೇಡಮ್? ನೋಡಕ್ ಬುದ್ಧಿವಂತರ ಕಾಣಿಸ್ತಾರೆ, ಗೊತ್ತಾಗಿರ್ತಾರೆ. ಹಿಂದೆ ಎಷ್ಟಿತ್ತು ಮೇಡಮ್? ಸರಿ, ಹಿಂದೆ 2 ಇತ್ತು. 2 ಇತ್ತಾ? ಏನ್ ಈ ತರ ರಾಂಗ್ ಆನ್ಸರ್ ಕೊಡ್ತಿದ್ದೀರಾ? ಇಟ್ಸ್ 3. ಆಶ್ಚರ್ಯ ಆಗ್ತಿದ್ದೀರಾ, ಚಪ್ಪಾಳೆನೆ ಹೊಡಿತಾ ಇಲ್ಲ. ಸರಿ, ರೈಟ್ ಆನ್ಸರ್ ಕೊಟ್ಟವ್ರಿಗೆ ಒಂದು ಗಿಫ್ಟ್ ಕೊಡ್ತೀನಿ. ಈಗ ಇಲ್ಲೆಷ್ಟಿದೆ? 6 6 4 4 6 5 ಅಂತ ಯಾರು ಹೇಳ್ತಾನೆ ಇಲ್ಲ. ಓಕೆ, 3 4 6 ಎಲ್ಲ ಕಂಪ್ಲೀಟ್ಲಿ ರಾಂಗ್. ಇಟ್ಸ್ 7. ಓಕೆ, ಎಲ್ರಿಗೂ 1 2 3 6 ವರೆಗೂ ಬರುತ್ತಾ? ಇದು ವಿಶೇಷವಾದ ಒಂದು ಮ್ಯಾಥ್ಸ್ ಮ್ಯಾಜಿಕ್. ಒಂದು ಟೇಬಲ್ ಬೇಕಾಗುತ್ತೆ ಆ ಮ್ಯಾಥ್ಸ್ ಮ್ಯಾಜಿಕ್. ಸೊ ಇಲ್ಲಿರೋರ್ಗೆಲ್ಲ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲೇನಂತ ಇದೆ? 1 2 3 4 5 6 ಅಂತ ಇದೆ, ಕರೆಕ್ಟಾ? ಹಾಗೆ ಇಲ್ಲೇನಂತ ಇದೆ? 6 5 4 3 2 1 ಅಂತ ಇದೆ, ಕರೆಕ್ಟಾ? 360 ಡಿಗ್ರಿ ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ, ಇಲ್ಲೇನಿಲ್ಲ, ಕರೆಕ್ಟಾ? ಹಾಗೆ ಇಲ್ಲೂ ಕೂಡ 360 ಡಿಗ್ರಿ ನೀಟಾಗಿ ತೋರಿಸ್ತಾ ಇದ್ದೀನಿ, ಇಲ್ಲೇನಿಲ್ಲ. ಐ ಜಸ್ಟ್ ವಾಂಟ್ ಟು ಕನ್ಫರ್ಮ್ ಇಲ್ಲೇನು ಇಲ್ಲ ಅನ್ನೋದು. ಅದೇ ರೀತಿ ನನ್ನ ಹತ್ರ ಇಲ್ಲಿ ಒಳಗಡೆ ತೋರಿಸ್ತಾ ಇದ್ದೀನಿ, ನಿಮಗೆಲ್ಲರಿಗೂ ಕಾಣಿಸ್ತಾ ಇದೆ, ಇಲ್ಲೇನು ಇಲ್ಲ. ಅದೇ ಏನಾದರೂ ನಾನು ಈ ತರ ಕ್ಯೂಬ್ ಇಟ್ಕೋತು ಅಂದ್ರೆ ನಿಮ್ಗೆ ಯಾರಿಗೂ ನಾನು ಕಾಣಿಸಲ್ಲ. ಏನಕ್ಕೆ ಇದನ್ನ ಮಾಡಿದೆ ಅಂದ್ರೆ ಐ ಜಸ್ಟ್ ವಾಂಟ್ ಟು ಕನ್ಫರ್ಮ್ ಇಲ್ಲಿ ಏನು ಇಲ್ಲ ಅನ್ನೋದಕ್ಕೆ. ಇಲ್ಲೇನಂತ ಇದೆ? 1 2 3 4 5 6. ಇಲ್ಲೇನಂತ ಇದೆ? 6 5 4 3 2 1. ಇದನ್ನ ಒಂದು ಸರಿ ನಾನು ಕ್ಲೋಸ್ ಮಾಡಿ 1 2 3 ಚೂ ಮಂತರ್ ಅಂದ್ರೆ 2 ಕೂಡ ಸೇಮ್ ಆಗಿರುತ್ತೆ. ಓಕೆ, ಇದನ್ನ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. 6 5 4 3 2 1. ಇನ್ನೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ. ಐ ಜಸ್ಟ್ ವಾಂಟ್ ಟು ಕನ್ಫರ್ಮ್ ನಥಿಂಗ್ ಇಸ್ ದೇರ್. ಇಲ್ಲೇನಂತ ಇದೆ? 1 2 3 4 5 6. ಇಲ್ಲೇನಂತ ಇದೆ? 6 5 4 3 2 1. ಮತ್ತೆ ಕ್ಲೋಸ್ ಮಾಡ್ತಾ ಇದ್ದೀನಿ. 1 2 3 ಚೂ ಮಂತರ್ ಅಂದ್ರೆ ಸಾಕು, 2 ಕೂಡ ಸೇಮ್ ಆಗಿರುತ್ತೆ. ಇದೇನ್ ಸರ್ ನೀವೇ ಕ್ಯೂಬ್ಗಳು ಅರೇಂಜ್ ಮಾಡ್ತಿದ್ದೀರಾ, ನೀವೇ ಮಾಡ್ತೀರಾ? ಈಗ ನಮ್ಗೊಂದು ಚಾನ್ಸ್ ಕೊಡಿ, ನಾವು ಕ್ಯೂಬ್ ಅರೇಂಜ್ ಮಾಡ್ತೀನಿ ಅನ್ನೋದಾದ್ರೆ ನೀವು ಎಷ್ಟಾರು ಮಿಕ್ಸ್ ಮ್ಯಾಚ್ ಹೇಳಿ. ಫಸ್ಟ್ 4 ಹೇಳಿ, 3 ಹೇಳಿ, 2 ಹೇಳಿ, 1 ಹೇಳಿ. ನಿಮ್ಗೆ ಯಾವ್ದು ನಂಬರ್ ಫೇವ್ರೇಟ್ ಇದೆಯೋ ಅದನ್ನ ನೀವು ಹೇಳ್ಬೋದು. 2 ಎಸ್. ನೆಕ್ಸ್ಟ್ ನಂಬರ್ 4. ನೆಕ್ಸ್ಟ್ ನಂಬರ್ 1. ನೆಕ್ಸ್ಟ್ ನಂಬರ್ 5. ನೆಕ್ಸ್ಟ್ ನಂಬರ್ 3 6. ಓಕೆ, ಸೊ ಇಲ್ಲೇನಂತ ಇದೆ ಅನ್ನೋದನ್ನ ನಾನು ಅರೇಂಜ್ ಮಾಡಿದೆ. ಇಲ್ಲಿರೋದನ್ನ ಯಾರು ಅರೇಂಜ್ ಮಾಡಿರೋದು? ಯು ಪೀಪಲ್ ಅರೇಂಜ್. ಬಟ್ 1 2 3 ಚೂ ಮಂತರ್ ಅಂತ ಹೇಳಿದ್ರೆ ಸಾಕು, 2 ಕೂಡ ಸೇಮ್ ಆಗಿರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಮ್ಯಾಜಿಕ್ ಹೋಗೋಣ ಆಗಿದ್ರೆ. ಸೊ ನೀವಾಗ್ಲಿ ನಾವಾಗ್ಲಿ ನಾವ್ ಯಾರು ಮರಿಬಾರ್ದು ಅಂತ ಅನ್ಕೊಂಡಿರೋ ಒಬ್ಬ ಸ್ಪೆಷಲ್ ಪರ್ಸನ್ಸ್ಗೋಸ್ಕರ ನಾನು ಎಲ್ಲೇ ಹೋದ್ರು ಈ ಮ್ಯಾಜಿಕ್ನ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀನಿ. ಮ್ಯಾಜಿಕ್ ಏನು ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ನೋಡಿ, ನನ್ನ ಹತ್ರ ಒಂದು ಖಾಲಿ ಬಾಕ್ಸ್ ಇದೆ, ಒಂದು ಟೀ ಶರ್ಟ್ ಇದೆ. ಈ ಟೀ ಶರ್ಟ್ ಮೇಲೆ ಏನೋ ಬರೆದಿದೆ, ಓದಿ. ಕಾಣಿಸ್ತಿಲ್ವಾ? ಓಕೆ, ನೋಡಿ, ಆ ಖಾಲಿ ಬಾಕ್ಸ್ ಒಳಗಡೆ ಆ ಟೀ ಶರ್ಟ್ ಹಾಕ್ತಾ ಇದ್ದೀನಿ. ಅದ್ರದ್ದು ಮುಚ್ಚುಳನ ನಾನು ಹೀಗೆ ಮುಚ್ತಾ ಇದ್ದೀನಿ. ನೀವು ಮುಚ್ಚುಳನೂ ನೋಡ್ಬೋದು, ಅಲ್ಲೂ ಏನಿಲ್ಲ. ಸೊ ಆ ಚಿಕ್ಕ ಟೀ ಶರ್ಟು ಒಂದು ದೊಡ್ಡ ಟೀ ಶರ್ಟ್ ಆಗಿ ಇಲ್ಲಿ ಬಂದಾಗಿದೆ. ಏನಂತ ಬಂದಿದೆ ಅನ್ನೋದನ್ನ ನೋಡಿ. ಸೊ ನೀವು ಹೇಳ್ಬೋದು. ಸೊ ನನ್ನ ಕಡೆಯಿಂದ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ಗೆ ಒಂದು ಈ ಮ್ಯಾಜಿಕ್ ಡೆಡಿಕೇಶನ್. ಬೇರೆ ಯಾರಿಗಾರು ಟೀ ಶರ್ಟ್ ಬೇಕು ಅನ್ನೋ ನೆಕ್ಸ್ಟ್ ಬರ್ಬೋದು. ಸೀರಿಯಸ್ಲಿ ಹೇಳ್ತಿದ್ದೀನಿ. ನಿಮ್ ಫೋಟೋ ಬರುತ್ತೆ ಏನೋ ಗೊತ್ತಿಲ್ಲ, ಬಟ್ ನೀವು ಅದಕ್ಕಿಂತ ಇಷ್ಟಪಡೋ ಒಂದು ಫೋಟೋ ಬರುತ್ತೆ ಇವಾಗ. ನೆಕ್ಸ್ಟ್ ನೀವು ಅದನ್ನ ನೋಡ್ಬಿಟ್ಟು ಇಷ್ಟಪಡಲ್ಲ ಅಂದ್ರೆ 1 ಲಕ್ಷ ಕ್ಯಾಶ್ ಕೊಡ್ತೀನಿ. ಏನಿಲ್ಲ ಮೇಡಮ್, ನೀವು ಜಸ್ಟ್ ಅದನ್ನ ನೋಡ್ಬಿಟ್ಟು ನನ್ಗೆ ಇಷ್ಟ ಇಲ್ಲ ನೀ 1 ಲಕ್ಷ ಕ್ಯಾಶ್ ಕೊಡ್ತೀನಿ ಇವಾಗ. ಅನ್ಬೋದು ನೀವು, ನಿಮ್ ಚಾಯ್ಸ್. ಓಕೆನಾ? ಓಕೆ, ನೀವು ನೋಡ್ಬಿಟ್ಟು ನಿಮ್ಗೆ ಇಷ್ಟ ಇದ್ರು ಇಷ್ಟ ಇಲ್ಲ ಅಂದ್ರೆ ನಿಮ್ಗೆ ಗಿಫ್ಟ್ ನೋಡೋಣ. ಓಕೆ, ಎಸ್. ಸೊ ಇಷ್ಟೊತ್ತು ನಾನ್ ಮ್ಯಾಜಿಕ್ ಮಾಡಿದೆ. ಇವಾಗ ನನ್ನ ಜೊತೆ ಯಾರಿಗಾರು ಮ್ಯಾಜಿಕ್ ಮಾಡಬೇಕು ಅಂತ ಇಷ್ಟ ಇದ್ರೆ ಅವ್ರು ಬರ್ಬೋದು, ಯಾರಾದ್ರು. ಓಕೆ, ಎಸ್. ಸೊ ಇವಾಗ ನಮ್ಮ ಜೊತೆ ಒಬ್ರು ನಮ್ಮ ಗೆಸ್ಟ್ ಇದ್ದಾರೆ. ನಿಮ್ಮ ಹೆಸರು? ಶಮ್ಮಿ ಶೆಟ್ಟಿ. ಓಕೆ, ಮಧ್ಯಾಹ್ನ ಊಟ ಮಾಡಿದ್ರ? ಮಾಡಿದೆ, ಬಟ್ ನಾನು ಬರ್ಬೇಕಾದ್ರೆ ಮರ್ತ್ಬಿಟ್ಟೆ, ಪಾರ್ಸಲ್ ತಂದಿದ್ದೀನಿ ನೋಡಿ. ಅದಕ್ಕೆ ಬಿಫೋರು ನನ್ನ ಬಾಯಲ್ಲಿ ಏನಾರು ಇದೆಯಾ? ಇಲ್ಲ ನೋಡಿ, ತಿಂತಾ ಇದ್ದೀನಿ. ವಾವ್, ಇಟ್ಸ್ ವೆರಿ ಟೇಸ್ಟಿ.
ನೀವು ಕೂಡ ಟೇಸ್ಟ್ ನೋಡಿ ಏನಾಗಲ್ಲ ನೋಡಿ. ಹ್ಮ್ 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 My God. ಹಬ್ಬ, ಫೈನಲಿ ಐ ಫಿನಿಶ್ ವಿತ್ ಮೈ ಫುಡ್. ನೀವು ಕೂಡ ತಿಂದ್ರಿ ಅಲ್ವಾ? ಈ ತರ ತೆಗಿಬೇಕಿಲ್ಲ, ಹೊಟ್ಟೆಲ್ ಬಂದ್ಬಿಡುತ್ತೆ. ಎಲ್ಲಿ ಅದು ತಿನ್ಕೋಬಿಟ್ರ ನಿಜವಾಗ್ಲೂ? ಇಲ್ವಾ? ಓಕೆ, ಬಟ್ ಎನಿವೆ ಥ್ಯಾಂಕ್ ಯು. ತೆಗಿ. ಓಕೆ, ಸೊ ನನ್ನ ಹತ್ರ ಇಲ್ಲೊಂದು ಕ್ಲಾತ್ ಇದೆ, ಕರೆಕ್ಟಾ? ಈ ಕ್ಲಾತ್ ಕಲರ್ ಏನು? 1 2 3 ಚೂ ಅಂತಾರಂದ್ರೆ ಸಾಕು, ರೈನ್ಬೋ ಆಗಿರುತ್ತೆ. ಎಲ್ಲರಿಂದ ಜೋರಾಗಿ ಚಪ್ಪಾಳೆ ಬೇಕಪ್ಪ ಇಷ್ಟ ಆದ್ರೆ. ಓಕೆ, ಎಸ್. ಸೊ ಇವಾಗ ಏನೋ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಈ ಕ್ಲಾತ್ ಕಲರ್ ಏನು? ರೆಡ್ ಅಂಡ್ ಎಲ್ಲೋ ಏನು ಇಂಡಿಕೇಟ್ ಮಾಡುತ್ತೆ? 1 2 3 ಚೂ ಅಂತಾರಂದ್ರೆ ಸಾಕು, ಇದು ಕರ್ನಾಟಕ ಫ್ಲಾಗ್ ಆಗಿ ಕನ್ವರ್ಟ್ ಆಗಿರುತ್ತೆ. ಓಕೆ, ಎಸ್. ಸೊ ನೆಕ್ಸ್ಟ್ ಮ್ಯಾಜಿಕ್ ಒಂದು ಸ್ಮಾಲ್ ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಯಾರು ಬರ್ತೀರಾ? ಯಾರು ಒಬ್ರು ವಾಲಂಟಿಯರ್? ಓಕೆ, ಗಿಫ್ಟ್ ಅಂದ್ರಲ್ಲ ಸರ್, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಓಕೆ ಓಕೆ, ಡನ್ 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 ಡನ್. ಓಕೆ, ಸಿ ಫ್ಯೂಚರ್ ಪ್ರಿಡಿಕ್ಷನ್ ಅಂದ್ರೆ ನಂಬ್ತೀರಾ? ಕೆಲವೊಂದು ನಂಬ್ತೀರಾ, ಬಟ್ ಈಗ ಕನ್ಫರ್ಮ್ ಆಗಿ ಹೇಳ್ತೀನಿ. ಒಂದು ಅಂದಾಜು ನೀವೇನೋ ಒಂದನ್ನ ಚೂಸ್ ಮಾಡ್ತೀರಾ. ನೀವೇನ್ ಚೂಸ್ ಮಾಡ್ತೀರಾ ಅನ್ನೋದನ್ನ ಆಲ್ರೆಡಿ ಇಲ್ಲಿ ಕೊಡ್ತಾ ಇದೀನಿ ನಿಮ್ಗೆ. ಸೊ ಇದನ್ನ ತಗೊಳ್ಳಿ. ನೀವೇನ್ ಚೂಸ್ ಮಾಡ್ತಿದ್ದೀರಾ ಅನ್ನೋದು ನಿಮ್ಗೆ ಮೊದಲೇ ಕೊಟ್ಬಿಟ್ಟಿದ್ದೀನಿ. ಈಗ ನನ್ನ ಹತ್ರ ಒಂದಷ್ಟು ಚಿಟ್ಸ್ ಇದೆ ಇಲ್ಲಿ, ನೀವು ಒಳಗಡೆ ಕೈ ಹಾಕಿ. ಓಕೆ, ಗಿಫ್ಟ್ ಇಲ್ಲಿ ಇಟ್ಟಿರೋಣ. ಓಕೆ, ಸೊ ಒಂದು 3 ಚಿಟ್ಸ್ ಎತ್ಕೊಳ್ಳಿ, ಒಳಗಡೆ ಕೈ ಹಾಕಿ. ತುಂಬಾ ಚಿಟ್ಸ್ಗಳಿರುತ್ತೆ, 3 ಎತ್ಕೊಳ್ಳಿ ಸಾಕು. 1 2 3. ಆ 3 ಜೋರಾಗಿ ಓದಿ. ನ್ಯೂಸ್ 18. ಓಕೆ, ನ್ಯೂಸ್ 18. ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್. ಫಸ್ಟ್ ನ್ಯೂಸ್. ಫಸ್ಟ್ ನ್ಯೂಸ್. ಓಕೆ, ಕ್ಲೋಸ್ ಮಾಡಿ, ಒಳಗಡೆ ಹಾಕಿ. ಸೊ ಕರ್ನಾಟಕದಲ್ಲಿ ಎಷ್ಟು ನ್ಯೂಸ್ ಚಾನಲ್ ಇದೆ ಅಷ್ಟು ನ್ಯೂಸ್ ಚಾನಲ್ ನೇಮ್ಗಳು ಇಲ್ಲಿದೆ. ಅಷ್ಟರಲ್ಲಿ ಇವರು ಒಂದೇ ನ್ಯೂಸ್ ಚಾನಲ್ ಚೂಸ್ ಮಾಡ್ತಾರೆ. ಅವ್ರು ಯಾವ್ದು ಚೂಸ್ ಮಾಡ್ತಾರೋ ಆಲ್ರೆಡಿ ಆ ಗಿಫ್ಟಲ್ಲಿ ಇದೆ, ನೋಡೋಣವಾ? ಸೊ ನೀಟಾಗಿ ಅದನ್ನು ಅದ್ಲು ಬದಲು ಮಾಡ್ತಾ ಇದ್ದೀನಿ. ನೀವು ಯಾವ್ದನ್ನು ಬೇಕಾದ್ರೂ ಚೂಸ್ ಮಾಡ್ಬೋದು. ನೀವು ಯಾವ್ದು ಚೂಸ್ ಮಾಡ್ತೀರೋ ನನಗೆ ಗೊತ್ತಿಲ್ಲ, ಬಟ್ ಆಲ್ರೆಡಿ ಆ ಗಿಫ್ಟಲ್ಲಿ ಅದನ್ನು ತೆಗ್ದಿದ್ದೀನಿ. ಒಂದಲ್ವಾ? ಒಂದೇ. ಗ್ಯಾರಂಟಿ ನ್ಯೂಸ್. ಸಿ ಇವ್ರು ಗ್ಯಾರಂಟಿ ನ್ಯೂಸೇ ಚೂಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಿತ್ತು. ಯಾಕೆ ಅಂತ ಗೊತ್ತಿಲ್ವಾ? ವಾರಂಟಿನೇ ಇಲ್ಲದೆ ಇರೋ ಲೈಫಲ್ಲಿ ಗ್ಯಾರಂಟಿ ನ್ಯೂಸ್ ಕೊಡ್ತಾ ಇದ್ದಾರೆ ಇಡೀ ಕರ್ನಾಟಕಕ್ಕೆ. ಸೊ ಇಡೀ ಕರ್ನಾಟಕದ ಕಡೆಯಿಂದ ಗ್ಯಾರಂಟಿ ನ್ಯೂಸ್ಗೆ ನಂದೊಂದು ಚಿಕ್ಕ ಡೆಡಿಕೇಶನ್. ಅದಕ್ಕಿಂತ ಮುಂಚೆ ಇಲ್ಲಿ ಗಿಫ್ಟ್ ಏನೋ ಕೊಟ್ಟಿದ್ದೀನಿ ಅಂದಲ್ಲ, ಓಪನ್ ಮಾಡಿ ಅದು. ಓ, 100% ಇಷ್ಟ ಆಯ್ತು ಸರ್. ಓಕೆ, ಎಸ್. ಸೊ ಟೈಮ್ ಟ್ರಾವೆಲ್ ಅಂದ್ರೆ ನಂಬ್ತೀರಾ? ಟೈಮ್ ಟ್ರಾವೆಲ್ ಅಂದ್ರೆ ಏನು? ಫಸ್ಟ್ ಟೈಮ್ ಜೊತೆ ಹೋಗೋದು. ಟೈಮ್ ಜೊತೆಗೆ ಹೋಗೋದಲ್ಲ, ಓಕೆ. ಟೈಮ್ ಇರೋದಕ್ಕಿಂತ ಮುಂದಕ್ಕೆ ಹೋಗೋದು ಅಥವಾ ಹಿಂದಕ್ಕೆ ಹೋಗೋದು. ಟೈಮ್ ಜೊತೆನೆ ನಾವೆಲ್ಲರೂ ಹೋಗ್ತಾ ಇದೀವಿ. ಅದನ್ನ ಬಿಟ್ಟು ಇಲ್ಲಿಂದ ಫ್ಯೂಚರ್ಗೆ ಹೋಗೋದು ಅಥವಾ ಪಾಸ್ಟ್ಗೆ ಹೋಗೋದು ಸಾಧ್ಯ ಇದೆಯಾ? ಇಲ್ಲ. ಈಗ ಕ್ಯಾಮ್ರಾಗಳೆಲ್ಲ ರೆಕಾರ್ಡ್ ಆಗ್ತಿದೆ, ಇದ್ರ ಮುಂದೆ ನಾವು ಇವಾಗ ಟೈಮ್ ಟ್ರಾವೆಲ್ ಮಾಡ್ಬೋದಾ? ಓಕೆ, ಎಸ್. ಇಲ್ಲಿ ನನ್ನ ಹತ್ರ ಸಾಕಷ್ಟು ಡಿಫ್ರೆಂಟ್ ಕಾರ್ಡ್ ಇದೆ, ಕರೆಕ್ಟಾ? ಸೇಮ್ ಇದೆಯಾ, ಡಿಫ್ರೆಂಟ್ ಇದೆಯಾ? ಡಿಫ್ರೆಂಟ್ ಇದೆ. ಸೊ ನೋಡಿ, ಅಲ್ಲಿ ಕ್ಯಾಮ್ರಾಗೂ ತೋರಿಸ್ತಾ ಇದ್ದೀನಿ, ನನ್ನ ಹತ್ರ ಸಾಕಷ್ಟು ಡಿಫ್ರೆಂಟ್ ಕಾರ್ಡ್ಗಳಿವೆ. ಓಕೆನಾ?
ಸೊ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ, ಸಾಕಷ್ಟು ಡಿಫ್ರೆಂಟ್ ಕಾರ್ಡ್ ಇದೆ. ಸೊ ಇದನ್ನ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಗೊತ್ತಿರೋ ಹಾಗೆ ಒಂದು ಸಿಂಪಲ್ ಶಫಲ್ ಮಾಡ್ತೀನಿ. ಸೊ ಯಾವ್ದಾದ್ರು ಒಂದು ಕಾರ್ಡ್ನ ಟಚ್ ಮಾಡಿ. ಇದು ಓಕೆನಾ? ಮೈಂಡ್ ಚೇಂಜ್ ಮಾಡ್ತೀರಾ? ಓಕೆ ಇದೆ. ಈ ಕಾರ್ಡ್ ತಗೊಳ್ಳಿ, ನನಗೆ ತೋರಿಸ್ಬೇಡಿ, ನೀವು ಒಬ್ಬರೇ ನೋಡಿ. ನೋಡಿದ್ರಾ? ಆ ಕಾರ್ಡ್ನ ಪ್ರತಿಯೊಬ್ಬರಿಗೂ ತೋರಿಸಿ, ದಯವಿಟ್ಟು ಯಾರು ಆ ನಂಬರ್ ಅಥವಾ ಇನ್ಶಿಲ್ ಹೇಳಕ್ ಹೋಗ್ಬೇಡಿ. ಆ ನಂಬರು ಅಥವಾ ಇನ್ಶಿಲ್ನ ದಯವಿಟ್ಟು ಯಾರು ಹೇಳಕ್ ಹೋಗ್ಬೇಡಿ. ನೋಡಿದ್ರೆ ಎಲ್ಲರೂ ಓಕೆ, ಈ ತರ ಅನ್ಕೊಳ್ಳಿ. ಆ ಕಾರ್ಡ್, ಇಷ್ಟು ಕಾರ್ಡ್ನು ನಿಮ್ ಕೈ ಕೊಡ್ತೀನಿ. ಆ ಕಾರ್ಡ್ ಇಲ್ಲೆಲ್ಲರೂ ಮಧ್ಯದಲ್ಲಿಟ್ಟು ಶಫಲ್ಲು ಅಥವಾ ಮಿಕ್ಸ್ ಮ್ಯಾಚ್ ಮಾಡಿ ನನ್ಗೆ ವಾಪಸ್ ಕೊಡಿ. ನೀವ್ ಯಾವ ಕಾರ್ಡ್ ತಗೊಂಡಿದ್ದೀರಾ ಅನ್ನೋದು ನಾನು ಹೇಳ್ತೀನಿ. ಮಾಡಿದ್ರಾ? ಓಕೆ, ಎಸ್. ಸೊ ಅವ್ರು ಯಾವ ಕಾರ್ಡ್ ತಗೊಂಡಿದ್ದೀರಾ ಅಂತ ಇಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು, ನನ್ನ ಬಿಟ್ಟು. ಎಸ್, ಆ ಕಾರ್ಡ್ ಯಾವುದು ಅಂತ ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಓಕೆ, ಎಸ್, ಸೀಕ್ರೆಟ್ ಆಗಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಹೇಳ ನಂಬರು. ಮೇಡಮ್ ಭಾಳ ಬುದ್ಧಿವಂತರಪ್ಪ, ಹೇಳ ನಂಬರ್ ಅದೇ ಓಕೆ ಅಂತಿದ್ದಾರೆ. ಯಾಕೆಂದ್ರೆ ಅವ್ರು ಚೂಸ್ ಮಾಡಿರೋದು ನಂಬರ್ ಅಲ್ಲ, ಅವ್ರೊಂದು ಇನ್ಶಿಲ್ ಚೂಸ್ ಮಾಡಿದ್ದಾರೆ. ಇನ್ಶಿಲ್ ಬೇರೆ ಯಾವುದು ಅಲ್ಲ, ಜಾಕ್. ರಾಂಗ? ಮತ್ತೆ ಯಾಕೆ ಇಷ್ಟು ನಿಧಾನ ಕೇಳ್ತಿದ್ದೀರಾ? ಜೋರಾಗಿ ಹೇಳ್ಬೇಕು. ರಾಂಗ್ ತಾನೆ? ನೀಟಾಗಿ ಅಬ್ಸರ್ವ್ ಮಾಡಿ. ಅದೇ ಜಾಕ್ ಇಲ್ಲಿ ಇಟ್ಕೋತಾ ಇದ್ದೀನಿ, ಕರೆಕ್ಟಾ? ಕೈ ಕೊಡಿ. ಈ ಕೈ ಅದೇ ಜಾಕ್ನ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕೈಯಿಂದ ಕ್ಲೋಸ್ ಮಾಡಿ, ಸ್ವಲ್ಪ ಗಟ್ಟಿಯಾಗಿ, ಸ್ವಲ್ಪ ಗಟ್ಟಿಯಾಗಿ. ಸೊ ಪ್ರತಿ ಕ್ಯಾಮ್ರಾನು ರೆಕಾರ್ಡ್ ಆಗ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ ಕಣ್ ರೆಕಾರ್ಡ್ ಆಗ್ತಿದೆ. 1 2 3 ಅಂದ ತಕ್ಷಣ ನಾವೆಲ್ಲರೂ 3 ಮಿನಿಟ್ಸ್ ಬ್ಯಾಕ್ ಟೈಮ್ ಟ್ರಾವೆಲ್ ಮಾಡ್ತೀವಿ. ನೋಡ್ತೀರಾ? 1 2 3. ಎಸ್, ನಾವೆಲ್ಲ ಟೈಮ್ ಟ್ರಾವೆಲ್ ಮಾಡಾಗಿದೆ. ಪ್ರೂಫ್ ತೋರಿಸ್ಲಾ? ನನಗೆ ಸೀರಿಯಸ್ಲಿ ಇವಾಗಲೂ ಅವ್ರ ಕೈಯಲ್ಲಿ ಯಾವ ಕಾರ್ಡ್ ಇದೆ ಅನ್ನೋದು ಗೊತ್ತಿಲ್ಲ, ಬಟ್ ನನ್ನ ಕೈಯಲ್ಲಿ ಯಾವ ಕಾರ್ಡ್ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೋಡಿ, ನನ್ನ ಕೈಯಲ್ಲಿರೋ ಕಾರ್ಡು ನನ್ನ ಕೈಯಲ್ಲಿದೆ. ಈಗ ಕ್ವಶನ್ ಏನಂದ್ರೆ, ಈ 52 ಡಿಫ್ರೆಂಟ್ ಕಾರ್ಡಲ್ಲಿ ಯಾವ ಕಾರ್ಡ್ ಬೇಕಾರೋ ಅವ್ರ ಹತ್ರ ಇರ್ಬೋದಲ್ವಾ? ಬಟ್ 3 ಮಿನಿಟ್ಸ್ ಬ್ಯಾಕ್ ಯಾವ ಕಾರ್ಡ್ ಇತ್ತು ಅದೇ ಕಾರ್ಡ್ ಇರುತ್ತೆ. ನೋಡೋದಾ? ನೋಡಿ. ಈಗ ಕಮಿಂಗ್ ಟು ದ ಪಾಯಿಂಟ್, ಈ ಸೀಕ್ರೆಟ್ ನಾನು ನಿಮ್ಗೆ ಹೇಳ್ಕೊಟ್ಬಿಟ್ರೆ ಯಾರನ್ನ ಬೇಕಾದ್ರೂ ಸರ್ಪ್ರೈಸ್ ಮಾಡ್ತೀರಾ ನೀವು. ಸೀಕ್ರೆಟ್ ಹೇಳ್ಕೊಡ್ಲಾ ಬೇಡವಾ? ಹೇಳ್ಕೊಡಿ. ಓಕೆ, ಎಸ್. ನೋಡಿ, ನನ್ನ ಹತ್ರ ಇಲ್ಲೊಂದು ರೋಪ್ ಇದೆ, ಕರೆಕ್ಟಾ? ಸೊ ಇದನ್ನ ಒಂದು ಸಿಂಪಲ್ ಲಾಕ್ ಮಾಡ್ತಾ ಇದ್ದೀನಿ. ಯಾರಿಗಾರು ಏನಾದ್ರು ಡೌಟ್ ಇದೆಯಾ? ಇಲ್ಲ. ಮತ್ತೆ ಇದೇ ರೋಪ್ನ ಇನ್ನೊಂದು ಸಿಂಪಲ್ ಲಾಕ್ ಮಾಡ್ತಾ ಇದ್ದೀನಿ. ಯಾರಿಗಾರು ಏನಾದ್ರು ಡೌಟ್ ಇದೆಯಾ? ಇಲ್ಲ. ಸೊ ನೋಡಿ, ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇದನ್ನ ತಂಬಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಯಾರಿಗೆ ಏನೇ ಡೌಟ್ ಇದ್ರು ಕೇಳಿ, ಮತ್ತೊಮ್ಮೆ ಹೇಳ್ಕೊಡ್ತೀನಿ. ಡೌನ್ ಸೈಡ್ ಫಸ್ಟ್ ಇನ್ಸರ್ಟ್ ಮಾಡಿದೆ, ಅಪ್ ಸೈಡು ಸೆಕೆಂಡ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಲಾಕ್ ಕಾಣಿಸ್ತಾ ಇದೆಯಾ? 1 2 3 ಚೂ ಮಂತ. ಈ ಮ್ಯಾಜಿಕ್ ಯಾರೇ ಮಾಡಿದ್ರು ಕೆ ಆಫ್ ಆರ್ಟ್ ಮ್ಯಾಜಿಕ್ ಸೀಕ್ರೆಟ್ ರಿವೀಲ್ ಮಾಡೋದ್ರ ಜೊತೆಗೆ ಒಂದು ವಿಶೇಷವಾದ ಕಾಸ್ಟ್ಲಿ ಗಿಫ್ಟ್ ಕೊಡ್ತೀನಿ. ನೋಡೋಣ ಯಾರು ಮಾಡ್ತಾರೆ ಅಂತ. ಟ್ರೈ ಮಾಡ್ತೀರಾ? ನೀವು ಯಾರು ಬೇಕಾದ್ರೂ ಮಾಡ್ಬೋದು, ಇಟ್ಸ್ ಯುವರ್ ಚಾಯ್ಸ್. ಗಿಫ್ಟ್ ಏನು ಅಂತ ಕೇಳಿದ್ರಾ? BMW ಕಾರ್, 1 kg ಗೋಲ್ಡ್. ಸರ್, ನನ್ಗೆ ನಿಮ್ಮ ಟೆಕ್ನಿಕ್ ಗೊತ್ತಾಯ್ತು. ನಾವು ನಮ್ಮ ಚಾನೆಲ್ ಟಿ ಶರ್ಟ್ ತಂದಿದ್ದೀರಾ, ಆ ಗಿಫ್ಟ್ನ ನಾವು ಬೇಡ ಅನ್ನೋದೇ ಇಲ್ಲ, ಹಾಗಾಗಿ 1 ಲಕ್ಷ ಕ್ಯಾನ್ಸಲ್. 1 ಲಕ್ಷ ಅವ್ರು ಇವತ್ತು ಯಾರಿಗೂ ಕೊಡು. ಗೆದ್ರೆ ಮಾತ್ರ ಖಂಡಿತವಾಗ್ಲೂ ಕೇಳಿ. ಸರ್, ನಾನು ತುಂಬಾ ಚೆನ್ನಾಗಿ ಮ್ಯಾಜಿಕ್ ಮಾಡಿದೆ, ಹೊಸ ಮ್ಯಾಜಿಕ್. ಇಲ್ಲ, ಇವು ಕ್ಯಾಶುವಲ್ ಲಾಕ್ಕಿಂತನೂ ಸ್ವಲ್ಪ ಜಾಸ್ತಿ ಲಾಕ್ ಮಾಡ್ಬಿಟ್ಟಿದ್ದೀರಲ್ಲ. ನೋಡಿ, ಓಕೆ, ಬಟ್ ಎನಿವೆ, ಬೇರೆ ಯಾರು ಮಾಡ್ತೀರಾ ಈ ಮ್ಯಾಜಿಕ್? ಈ ಮೂವಿ ನೋಡಿದ್ದೀರಾ ಅಲ್ವಾ? ನೋಡಿದ್ದೀರಾ? ಸೊ ಆ ಮೂವಿ ಥರನೇ ಈ ಮ್ಯಾಜಿಕ್ಕು. ನೋಡಿ, ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ, ನೀವು ಲಾಕ್ ಮಾಡಿದ್ದೀನಿ ಅಂದ್ಕೊಂಡ್ರೆ ಮಾಡಿರ್ತೀನಿ ಅಷ್ಟೇ. ಬಟ್ ನಾವೇನು ಮಾಡ್ತೀವಿ, ಇದನ್ನು ಅಬ್ಸರ್ವ್ ಮಾಡಲ್ಲ. ಇದು ಬಿಟ್ಟು ಬೇರೆ ಏನಾದ್ರು ಟ್ರಿಕ್ ಮಾಡ್ತಿದ್ದಾನ ಅಂತ ಅಬ್ಸರ್ವ್ ಮಾಡ್ತಾರೆ. ಬಟ್ ನಾನು ಇಲ್ಲೇನು ಟ್ರಿಕ್ ಮಾಡಿಲ್ಲ. ಸೊ ನಾನೇ ನಿಮಗೆ ನೀಟಾಗಿ ಹೇಳಿದ್ರು ನೀವು ಒಪ್ಕೋತಾ ಇಲ್ಲ. ಇಲ್ಲಿ ಬರೀ ತಮ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಡೌನ್ ಸೈಡ್ ಫಸ್ಟ್ ಆಗ್ತಾ ಇದ್ದೀನಿ, ಅಪ್ ಸೈಡ್ ಸೆಕೆಂಡ್ ಆಗ್ತಾ ಇದ್ದೀನಿ. ಲಾಕ್ ಇದೆ ಅಲ್ವಾ? ಇದೆಯಾ ಇಲ್ವಾ? ಎಲ್ಲಿದೆ? ಚಪ್ಪಾಳೆನೆ ಹೊಡಿತಾ ಇಲ್ಲ. ಓಕೆ, ಸೊ ಇನ್ನೊಬ್ರಿಗೆ ಚಾನ್ಸ್ ಇರುತ್ತೆ. ಅದಾದ್ಮೇಲೆ ನಾನು ನೆಕ್ಸ್ಟ್ ಮ್ಯಾಜಿಕ್ ಮೂವ್ ಆಗಬೇಕು. ಎನಿವನ್, ಅದರ್ವೈಸ್ ಐ ವಿಲ್ ಮೂವ್ ನೆಕ್ಸ್ಟ್ ಮ್ಯಾಜಿಕ್. ಪಕ್ಕ ನೋಡಿದ್ದೀರಾ, ಪಕ್ಕ ಮಾಡ್ತೀನಿ ಅಂದ್ರೆ ಮಾತ್ರ ಬನ್ನಿ. ಸಿಂಪ್ಲಿ ಹಾಗೆ ಬಂದ್ರೆ ನಿಮಗೆ ಟೈಮ್ ವೇಸ್ಟ್. ಬನ್ನಿ.
ಕೆಳಗೆ ಹಂಗಿಂದ ಬ್ಯಾಕಿಂದ ಕೆಳಗೆ ಮತ್ತೆ ಮೇಲೆ ಆ ಕಡೆಯಿಂದಾನೆ ಒಳಗಿಂದಾನೆ ತಗೋ. ಒಳಗಿಂದ, ಒಳಗಿಂದ ಒಳಗಿಂದ. ತಗೋ. ಟ್ರೈ ಹಾ, ಮಾಡಿ ಈಗ. ಈಗ ಹೇಳಿ. ಮಾಡಿದ್ರಾ ಕರೆಕ್ಟ್ ಆಗಿ ಮಾಡಿದ್ರಾ 100%. ಬಟ್ ದಾನದಲ್ಲೆಲ್ಲ ಮಹಾದಾನ ಸಮಾಧಾನ, ಸ್ವಲ್ಪ ಸಮಾಧಾನ. ಓಕೆನಾ? ನನಗೋಸ್ಕರ ಇನ್ನೊಂದ್ಸರಿ ಮಾಡಿ. ಏನಾಯ್ತು? ಓಕೆ, 30% ರೈಟ್. 60% ರೈಟ್. 70% ರೈಟ್. ಫಸ್ಟ್ ಇಂದ ಮಾಡು. ಯುವರ್ ಚಾಯ್ಸ್. ಬಟ್ ಟಿಲ್ ನಾವು ನೀವೇನ್ ಮಾಡಿದ್ರಿ ಅದು 100% ರೈಟ್ ಇತ್ತು. ಕನ್ಫ್ಯೂಸ್ ಮಾಡ್ತಾರೆ, ಟ್ರಿಕ್ ಮಾಡ್ತಾ ಇದಾರೆ. 30% ರೈಟ್. 60% ರೈಟ್. ಒಳಗಿಂದ. 70% ಒಳಗಿಂದ, ರೈಟ್. ಒಳಗಿಂದ. ಆ ಕಡೆಯಿಂದ 70% ರೈಟ್. ಮತ್ತೆ ಮೇಲ್ಗಡೆ ಒಳಗಡೆಯಿಂದ. ಒಳಗಿಂದ 80% ರೈಟ್. miss ಆಯ್ತು. ಅದ್ ಒಂದು ಮಾತ್ರ ತಗೋ, ಒಂದ್ರ ಒಳಗಂತ. ಕರೆಕ್ಟ್ ಆಗಿದೆ ಬಾ ನೋಡೋಣ ಒಂದ್ಸಲ. ಎರಡರಿಂದ ಬರಲ್ಲ. ಬಟ್ ಎನಿವೆ ಡೀಲ್ ಇಸ್ ಎ ಡೀಲ್. ಅವ್ರು ಫಸ್ಟ್ ಕರೆಕ್ಟ್ ಆಗಿ ಮಾಡಿದ್ರಿ ಅಂತ ನೀವೆಲ್ಲರೂ ಹೇಳುವಾಗ ಆ ಮಾತನ್ನ ನಾನು ತೆಗ್ದಾಕೋದಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಅವ್ರಿಗೆ ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ಆ ಗಿಫ್ಟು ನಾನು ಕೊಡಲ್ಲ, ನೀವೇ ಚೂಸ್ ಮಾಡ್ಬೇಕಾಗುತ್ತೆ. BMW. ಇಲ್ಲ, 3 ಆಪ್ಷನ್, ಸುಮಾರು ಆಪ್ಷನ್ ಇರುತ್ತೆ. ಓಕೆ, ಬೇರೆ ಒಬ್ರು ನೀವು ಬೇರೆ ಯಾರು ಒಬ್ರು ಬನ್ನಿ ಬ್ರೋ. ನೀವು ನೆಕ್ಸ್ಟ್ ಬನ್ನಿ ಬ್ರೋ. ನೆಕ್ಸ್ಟ್ ಒಂದು ಕಾಮಿಡಿ ಮ್ಯಾಜಿಕ್ ಇರ್ತದೆ. ನೀವು ಬಂದಿಲ್ಲ ಅಲ್ವಾ? ಬನ್ನಿ. ನೋಡಿ, ನಾನು ಫಸ್ಟ್ ಡೀಲ್ ಅಂತ ಅಂದಿದ್ದೆ. ಅಲ್ಲಿ ಹಿಂದೆ ಇಟ್ಟಿರೋದೆಲ್ಲ ನೀಟಾಗಿ ಕಾಣಿಸ್ತಿದೆ ಅಲ್ಲ? ಸೊ ನೋಡಿ, ಇದು ವೆರಿ ಸಿಂಪಲ್ ಅಂಡ್ ಅಟ್ರಾಕ್ಟಿವ್ ಮ್ಯಾಜಿಕ್. ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ಇಲ್ಲಿ ಕ್ವೀನ್ ಆಫ್ ಕ್ಲಬ್ ಇದೆ, ಅಲ್ಲೂ ಕೂಡ ಕ್ವೀನ್ ಆಫ್ ಕ್ಲಬ್ ಇದೆ. ಇಲ್ಲಿ ಕ್ವೀನ್ ಆಫ್ ಡೈಮಂಡ್ ಇದೆ, ಅಲ್ಲೂ ಕೂಡ ಕ್ವೀನ್ ಆಫ್ ಡೈಮಂಡ್ ಇದೆ. ಇಲ್ಲಿ ಕ್ವೀನ್ ಆಫ್ ಸ್ಪೇಸ್ ಇದೆ, ಅಲ್ಲೂ ಕೂಡ ಕ್ವೀನ್ ಆಫ್ ಸ್ಪೇಸ್ ಇದೆ. ಇಲ್ಲಿ ಕ್ವೀನ್ ಆಫ್ ಆರ್ಟ್ ಇದೆ, ಅಲ್ಲೂ ಕೂಡ ಕ್ವೀನ್ ಆಫ್ ಆರ್ಟ್ ಇದೆ. ಕರೆಕ್ಟಾ? ಓಕೆ, ಈಗ ಏನಂದ್ರೆ ನೀವು ಯಾವ್ದನ್ನ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು. ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು. ಓಕೆ, ನೀವು ಯಾವ್ದನ್ನ ಸ್ಟಾಪ್ ಮಾಡ್ತೀರೋ ಆ ಗಿಫ್ಟ್ ನಾನು ನಿಮಗೆ ಕೊಡ್ತೀನಿ. ಸೊ ನನ್ನ ಸಜೆಷನ್ ತಗೊಳ್ಳೋದು ಬಿಡೋದು ನಿಮಗೆ ಸೇರಿದ್ದು. ಓಕೆನಾ? ಎಸ್, ನೀವೆಲ್ಲಿ ಸ್ಟಾಪ್ ಹೇಳಿದ್ರು ನಾನು ಅಲ್ಲಿ ಸ್ಟಾಪ್ ಮಾಡ್ತೀನಿ. ಸ್ಟಾಪ್. ಇದಲ್ವಾ ನಿಮ್ ಕಾರ್ಡು? ಹಾ, ಈ ಕಾರ್ಡಾ ಅಥವಾ ಈ ಕಾರ್ಡಾ? ಈ ಕಾರ್ಡ್. ಈ ಕಾರ್ಡು. ಹಾ. ಓಕೆ, ಸೊ ನೀವೇನ್ ಗಿಫ್ಟ್ ಗೆದ್ದಿದ್ದೀರಾ ಅನ್ನೋದನ್ನ ನಾನು ತೋರಿಸ್ಬೋದಾ? ಎಸ್, ಇವ್ರು ಪಡೆದಿದ್ದಾರೆ ಕ್ವೀನ್ ಆಫ್ ಹಾರ್ಟ್. ಓಕೆ, ಎಸ್, ಕ್ವೀನ್ ಆಫ್ ಹಾರ್ಟ್ ಇವ್ರು ಗೆದ್ದಿದ್ದಾರೆ. ಕ್ವೀನ್ ಆಫ್ ಹಾರ್ಟ್ ಅಲ್ಲಿ ಏನ್ ಬರುತ್ತೆ ಅದನ್ನ ನಿಮ್ಗೆ ಕೊಡ್ಬೋದಾ? ಓಕೆ, ಕ್ವೀನ್ ಆಫ್ ಸಾರಿ, ನಾನೇನೋ ನಿಮಗೆ ಫಸ್ಟ್ BMW ಕಾರು ಹಾಗೆ ಹೀಗೆ ಅನ್ಬಿಟ್ಟೆ. ಅವ್ರು ಏನ್ ಗೆದ್ದಿದ್ದಾರೆ ಅನ್ನೋದ್ರ ಜೊತೆಗೆ ಏನ್ ಕಳ್ಕೊಂಡಿದ್ದಾರೆ ಅನ್ನೋದನ್ನು ನೋಡೋಣ. ಒಂದು ವೇಳೆ ಅವ್ರೇನಾದ್ರು ಕ್ವೀನ್ ಆಫ್ ಕ್ಲಬ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಗ್ತಾ ಇತ್ತು BMW ಕಾರ್. ಸರ್ ಸಜೆಷನ್ಸ್. ಬಟ್ ಎನಿವೆ BMW ಕಾರ್ ಇವಾಗ ಲಾಸ್ ಆಗಿದೆ. ಒಂದು ವೇಳೆ ಅವ್ರೇನಾದ್ರು ಕ್ವೀನ್ ಆಫ್ ಡೈಮಂಡ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಕ್ತಿತ್ತು ವರ್ಲ್ಡ್ ಟೂರ್. ಸರ್ ಅದಕ್ಕೆ ವಿಲ್ ಗೋ ಬ್ಯಾಕ್. ಸಜೆಷನ್ಸ್. ದಾನದಲ್ಲೆಲ್ಲ ದೊಡ್ಡ ದಾನ ಸಮಾಧಾನ. ಅದೇ ಇಲ್ಲ ನಮ್ಗೆ. ಓಕೆನಾ? ಎಸ್, ನೆಕ್ಸ್ಟ್ ಇನ್ ಕೇಸ್ ಅವ್ರೇನಾದ್ರು ಕ್ವೀನ್ ಆಫ್ ಸ್ಪೇಸ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಗ್ತಾ ಇತ್ತು 1 kg ಗೋಲ್ಡ್. ಈಗ ಅವ್ರಂದ್ರು ಸಜೆಷನ್ ಕೊಡಿ ಅಂತ. ಇದಕ್ಕಿಂತ ದೊಡ್ಡ ಸಜೆಷನ್ ಇನ್ನೇನ್ ಕೊಡ್ತಾರೆ? ಇದು ಓಕೆನಾ ಅಂತ ಕೇಳಿದೆ. ಅಬ್ಸರ್ವ್ ಮಾಡಿದ್ರ ಮಾಡ್ಲಿಲ್ವಾ ನೀವೆಲ್ರು? ಅವ್ರೇನಂದ್ರು ಇಲ್ಲ ಇದೇ ಓಕೆ ಅಂದ್ರು. ಅವ್ರೇನ್ ಚೂಸ್ ಮಾಡಿದ್ದು? ಕ್ವೀನ್ ಆಫ್ ಹಾರ್ಟ್. ನಾನೀಗ ಅವ್ರಿಗೆ ಕೊಡ್ತಾ ಇರೋ ಗಿಫ್ಟ್ ಕೂಡ ಕ್ವೀನ್ ಆಫ್ ಹಾರ್ಟ್. ಡೀಲ್ ಇಸ್ ಎ ಡೀಲ್. ನಾವ್ ಯಾರನ್ನು ಫೂಲ್ ಮಾಡಲ್ಲ. ಬರ್ಲಿ ಜೋರಾದ ಚಪ್ಪಾಳೆ 5 ಸ್ಟಾರ್ ಚಾಕ್ಲೇಟ್ ವಿನ್ನರ್ಗೆ. ಬಟ್ ಎನಿವೆ, ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದ ಕಡೆಯ ಮ್ಯಾಜಿಕ್. ಎಸ್ ಬ್ರೋ, ಬನ್ನಿ. ಕೋಆಪರೇಟ್ ಮಾಡ್ತೀರಾ ಅಲ್ವಾ? ಎಸ್, ಓಕೆ. ಇಲ್ಲ ಅದು ಬೇಕದು. ಇಲ್ಲೊಂದು ಸ್ವಲ್ಪ ವಾಟರ್ ಇದೆ, ಬೇರೆ ಯಾರು ಓಪನ್ ಮಾಡಿಲ್ಲ, ನಾನೇ ಓಪನ್ ಮಾಡಿರೋದು. ಆರಾಮಾಗಿ ಕುಡೀರಿ, ಎಷ್ಟಾಗುತ್ತೆ ಅಷ್ಟು. ಕ್ಯಾಮ್ರಾ ಕಡೆ ನೋಡ್ಕೊಂಡು ಕುಡೀರಿ. ಕುಡಿತಾ ಇದ್ದೀರಾ? ಫುಲ್ ಕುಡಿದು ಮುಗಿಸಿ
ಫುಲ್ ಕುಡಿದು ಮುಗಿಸಾದ್ಮೇಲೆ ನನಗೆ ಹೇಳಿ. ಫುಲ್ ಕುಡಿದು ಮುಗಿಸಿದ್ರಾ? ಓಕೆ. ಓಕೆ, ಮ್ಯಾಜಿಕ್ ಮಾಡೋಕೆ ಇಷ್ಟನಾ? ಮ್ಯಾಜಿಕ್ ಇಷ್ಟ. ನನ್ನ ನೀರು ವಾಪಸ್ ಕೊಡಿ. ಅಯ್ಯಯ್ಯೋ, ಅದೇ ಮ್ಯಾಜಿಕ್. ನನ್ನ ನೀರು ವಾಪಸ್ ಕೊಡಿ. ಇಲ್ವಾ? ಓಕೆ, ಆ ನೀರನ್ನ ಹೇಗೆ ವಾಪಸ್ ತರಿಸ್ಬೇಕು ಅನ್ನೋದು ನನಗೆ ಗೊತ್ತು. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ವಶನ್ನು, ಇಲ್ಲೇನಾದ್ರು ಇದೆಯಾ? ಇಲ್ಲ. ನೋಡಿ, ಇವಾಗ ಇವ್ರ ಕೈಯಲ್ಲಿ ಇಟ್ಟರೆ ಸಾಕು ವಾಟರ್ ಬರುತ್ತೆ. ಏನು ಬರ್ತಾ ಇಲ್ವಲ್ಲ? ಇನ್ನೊಂದು ಕೈಯಿಂದ ಜಸ್ಟ್ ಹಿಂಗೆ ವೇವ್ ಮಾಡಿ, ಲೋಗೋ ಸಮೇತನೇ ವೇವ್ ಮಾಡಿ ಸರ್. ಈಗ ವೇವ್ ಮಾಡಿ. ಬೋರ್ವೆಲ್ ಜೋರಾಗಿ ಜೋರಾಗಿ, ಇನ್ನ 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 ಜೋರಾಗಿ. ಅಯ್ಯೋ, ನೀವು ಆಲ್ಮೋಸ್ಟ್ ಆಲ್ 1 ಗ್ಲಾಸ್ ವಾಟರ್ ಕುಡಿದ್ಬಿಟ್ಟು ನೀರು ಮಾತ್ರ ಇಷ್ಟು ಕಡಿಮೆ ಕೊಟ್ಟರೆ ಹೇಗೆ? ನಾ ಇನ್ನೊಂದು ಈಸಿ ವೇ ಹೇಳ್ತೀನಿ. ಉಫ್ ಅನ್ನಿ ಜೋರಾಗಿ, ಇನ್ನ ಜೋರಾಗಿ, ಇನ್ನ ಜೋರಾಗಿ, ಇನ್ನ ಜೋರಾಗಿ, ಇನ್ನ ಜೋರಾಗಿ. ಓಕೆ, ಅವ್ರಿಗೇನೋ ಸ್ವಲ್ಪ ಅದು ಉಫ್ ಅನ್ನೋದು ಕಷ್ಟ ಆಗ್ತಿದೆ ಅನ್ಕೋತೀನಿ. ಇನ್ನೊಂದು ಈಸಿ ವೇ ಕೊಡ್ತೀನಿ. ಹ್ಯಾಂಡ್ಸ್ ಅಪ್, 2 ಕೈ ನಿಂಗೆ ಅನ್ಕೊಳ್ಳಿ, ಲೋಗೋ ಕೆಳಗಡೆ ಇಟ್ಬಿಡಿ. ಓಕೆ ಓಕೆ, ಕಣ್ಮುಚ್ಚಿ, ಕಣ್ಮುಚ್ಚಿ. ನಾನು ಹೇಳೋವರೆಗೂ ಓಪನ್ ಮಾಡಬಾರ್ದು, ಓಕೆನಾ? ಆಡಿಯನ್ಸ್ ಇಲ್ಲೇನಾರು ಇದೆಯಾ? ಇಲ್ಲ. 1 2 3 ಚೂಮ್ ಅಂತ. ಏಯ್, 2 ಗ್ಲಾಸ್ ಆಯ್ತು, ಕ್ಲೋಸ್ ಮಾಡಿ. 3 ಗ್ಲಾಸ್ ಆಯ್ತು, ಕ್ಲೋಸ್ ಮಾಡಿ. 4 ಗ್ಲಾಸ್ ಆಯ್ತು, ಕ್ಲೋಸ್ ಮಾಡಿ. ನಾನು ನೆಕ್ಸ್ಟ್ ಮ್ಯಾಜಿಕ್ ಶೋಗೆ ಹೋಗ್ಬೇಕು. ಅಲ್ಲಿ ನೋಡಿ, ಲಕ್ಷ್ಮೀನಾರಾಯಣ್ ಸರ್ ಬೈತಿದ್ದಾರೆ, ಏನ್ರಿ ಈ ತರ ಟೈಮ್ ತಿಂತಿದ್ದಾರೆ ಅಂತ. ಬೇಗ ಕ್ಲೋಸ್ ಮಾಡಿ. ಇದೇನಿದು? ವಾಟ್ ಈಸ್ ದಿಸ್ ಅನ್ಸ್ಟಾಪಬಲ್? ಪ್ಲೀಸ್ ಸ್ಟಾಪ್ ಯಾರ್. ಓಕೆ, ಇದೇನಿದು? ಟೈಮ್ ಬೇರೆ ಆಗ್ತಾ ಇದೆ. ಫೈನಲ್ ಟಚ್. ಓಕೆ, ಬಟ್ ಎನಿವೇ, ಫೈನಲಿ ವಿ ಗಾಟ್ ಅ ನ್ಯೂ ಮ್ಯಾಜಿಷಿಯನ್. ಕ್ಲಾಪ್ ಫಾರ್ ದ ನ್ಯೂ ಮ್ಯಾಜಿಷಿಯನ್. ಸೊ ಇಷ್ಟೊತ್ತು ನೀವೆಲ್ಲರೂ ಮ್ಯಾಜಿಕ್ ಶೋನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್. ದಿಸ್ ಇಸ್ ಮ್ಯಾಜಿಕ್ ರಂಗ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಮ್ಯಾಜಿಕ್ಸ್ಗಳನ್ನು ಮಾಡಿ ನಮ್ಮ ಎಂಪ್ಲಾಯೀಸ್ನ ಮತ್ತು ವೀಕ್ಷಕರನ್ನ ಕೂಡ ತುಂಬ ಎಂಟರ್ಟೈನ್ ಮಾಡಿಸಿದ್ರಿ. ಹೊಸ ವರ್ಷ ಫುಲ್ ನಗ್ತಾ ಶುರು ಮಾಡಿದ್ವಿ ಅಂತ ಹೇಳ್ಬೋದು. ವೀಕ್ಷಕರು ಕೂಡ ಇವತ್ತು ಹೊಸ ವರ್ಷನ ತುಂಬ ಹ್ಯಾಪಿಲಿ ಈ ಶೋನ ನೋಡಿ ನಗ್ತಾ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ನಮ್ಮನ್ನು ಇಷ್ಟೆಲ್ಲ ನಗ್ಸಿರೋ ನಮ್ಮ ಮ್ಯಾಜಿಕ್ ರಂಗ ಅವ್ರ ಲೈಫ್ ಸ್ಟೋರಿ ಹೇಗಿದೆ, ಸೊ ಅವರ ಮ್ಯಾಜಿಕ್ ಜರ್ನಿ ಹೇಗಿದೆ, ಯಾವಾಗ ಶುರು ಮಾಡಿದ್ರು ಅಂತೆಲ್ಲ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸರ್, ಒಂದು ಪುಟ್ಟ ಇಂಟರ್ವ್ಯೂ ಇಂದ ನಿಮ್ಮ ಬಗ್ಗೆ ಸೊ ನಮಗೆ, ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಓಕೆ, ನೀವು ಒಬ್ಬ ಅದ್ಭುತ ಮ್ಯಾಜಿಷಿಯನ್ ಅಂತ ನಾವು ಕೇಳಿದ್ದೀವಿ. ಹಾಗೆ ನಿಮ್ಮ ಮ್ಯಾಜಿಕ್ ಕೂಡ ಈಗ ನೋಡಿದ್ವಿ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಾತ ಅವರು ಕೂಡ ಮ್ಯಾಜಿಷಿಯನ್ ಅಂತ ಕೇಳಿದ್ವಿ. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್. ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಮನೆ ಒಂದು ಪುಟ್ ಫ್ಯಾಮಿಲಿ. ನಾನು, ನಮ್ಮಮ್ಮ, ನಮ್ಮ ಅಕ್ಕ ಇದ್ದೀವಿ. ಸೊ ನಮ್ಮ ತಾತ ಅವರು ಎಕ್ಸ್ಪೈರ್ಡ್ ಆಗಿದ್ದಾರೆ. ಅವ್ರು ಇದ್ದಾಗ ಮಾಡ್ತಿರು. ಬಟ್ ಅವ್ರು ಮಾಡ್ತಿರೋ ಮ್ಯಾಜಿಕ್ನ ನಾನು ಕಂಟಿನ್ಯೂ ಮಾಡೋದು ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಷ್ಟ ಇಲ್ಲ. ಈವನ್ ನಮ್ಮ ಫಾದರ್ಗೂ ಕೂಡ ಇಷ್ಟ ಇಲ್ಲ. ಸೊ ಅವರು ಬೇಡ ಅಂದರು. ಬಟ್ ನನಗೇನಂದರೆ ಒಂದು ಅಟ್ರಾಕ್ಷನ್ನು. ಚಿಕ್ಕ ವಯಸ್ಸಿಂದ ನನಗೆ ಚಪ್ಪಾಳೆ ಅಂದರೆ ತುಂಬ ಇಷ್ಟ. ಈಗ ಮಾತಾಡಿದ್ರೆ ಒಂದು 4 ಜನ ಅದನ್ನ ನೋಡಿ ಖುಷಿ ಪಡಬೇಕು, ಒಂದು ಆಶ್ಚರ್ಯ ಪಡಬೇಕು, ಅದು ಇಷ್ಟ. ಸೊ ಅದು ನಾನು ಎಲ್ಲೇ ಮಾಡಿದಾಗಲೂ ನನಗೆ ತುಂಬ ಪ್ರಿಫರೆನ್ಸ್ ಸಿಗ್ತಾಯಿತ್ತು. ನಾನು ಆ್ಯಕ್ಚುಲಿ ಆರ್ಟಿಸ್ಟ್ ಆಗಬೇಕು ಅಂತಲೇ ಬಂದಿದ್ದು ಬ್ಯಾಂಗ್ಳೂರಿಗೆ. ನಾವು ಮೂಲತಃ ಚಾಮರಾಜನಗರ. ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಉದ್ದೇಶನೇ ಆರ್ಟಿಸ್ಟ್ ಆಗಬೇಕು ಅಂತ. ಬಟ್ ಇಲ್ಲಿಗೆ ಕರ್ಕೊಂಡು ಬಂದಿದೆ ಮ್ಯಾಜಿಕ್ ಆಗಿ. ಅಂದರೆ ನಿಮಗೆ ಇಂಟ್ರೆಸ್ಟ್ ಇದ್ದೇ ಮಾಡ್ತಾ ಇರೋದು, ಫ್ಯಾಮಿಲಿ ಕಸ್ಬು ಅಂದರೆ ತಾತ ಮಾಡಿದ್ದಾರೆ ಅದಕ್ಕೋಸ್ಕರನೇ ಮಾಡ್ತಾ ಇದ್ದೀನಿ? ಯಾವುದೇ ಕಾರಣಕ್ಕೂ ಹಂಗಿಲ್ಲ. ನನಗಿಷ್ಟ ಇದು ಮಾಡೋದಕ್ಕೆ. ಜನ ನಾನು ನೋಡಿದಾಗ ಆಶ್ಚರ್ಯ ಪಡ್ತಾರೆ, ಚಪ್ಪಾಳೆ ಹೊಡಿತಾರೆ. ಸ್ಪೆಷಲಿ ಮಾತಾಡೋ ಮಾತು ಕೇಳಿದಾಗ ಒಂದು ಎಕ್ಸೈಟ್ಮೆಂಟ್ ತೋರಿಸ್ತಾರೆ. ಬೇರೆ ಯಾವುದೇ ಕಲೆಗಳಿಗೆ ಇಲ್ಲದೆ ಇರೋ ಒಂದು ಪ್ರಿಫರೆನ್ಸ್ ಕೊಡ್ತಾರೆ ಮ್ಯಾಜಿಕ್ಗೆ. ಅದು ನನಗೆ ತುಂಬ ಖುಷಿ ಆಯಿತು. ಅಂದ್ರೆ ಈಗ ನಿಮ್ಮ ಮ್ಯಾಜಿಕ್ ಗುರುಗಳು ನಿಮ್ಮ ತಾತ ಅವರೇನಾ ಅಥವಾ ಬೇರೆ ಯಾರಾದ್ರೂ ಗುರುಗಳು ಅಂತ ಇದ್ದಾರೆ? ಅಲ್ಲ, ಅವರಿಂದ ಒಂದೆರಡು ಇದು ಮಾಡಿದ್ವಿ ಅಷ್ಟೇ. ನಮಗೆ ಗುರುಗಳಿದ್ದಾರೆ ಆ್ಯಕ್ಚುಲ. ಬಟ್ ಅವ್ರೇನಂದ್ರೆ ಎಲ್ಲೂ ರಿವೀಲ್ ಮಾಡೋ ರೀತಿ ಇದು ಮಾಡಲ್ಲ ಅವರು. ಓಕೆ, ಅವ್ರ ಹೆಸರು ಹೇಳೋಂಗಿಲ್ಲನಾ? ಆ ಥರ. ಸರಿ, ಈಗ ಅಂದರೆ ಯಾವುದೇ ಪ್ರೊಫೆಷನ್ ಇರಲಿ ಅದಕ್ಕೆ ಸ್ವಲ್ಪ ತೊಂದರೆ ಆ ಪ್ರೊಫೆಷನ್ಗೆ ಅಂತ ಇದ್ದೇ ಇರುತ್ತೆ. ಸೊ ಆ ರೀತಿ ಮ್ಯಾಜಿಕಲ್ಲಿ ಏನಾದರೂ ಈ ಪ್ರೊಫೆಷನಲ್ಲಿ ತೊಂದರೆ ಅನ್ನೋದು? ತೊಂದರೆ ಅಂದರೆ ನೋಡಿ, ಈ ಪ್ರೊಫೆಷನ್ನಲ್ಲಿ ಏನಂದರೆ ಎಂಟರ್ಟೈನ್ಮೆಂಟ್ ಮಾಡಬೇಕಾದ್ರೆ ಎಷ್ಟೋ ಜನ ಮ್ಯೂಜಿಷಿಯನ್ಸ್ಗಳಿಗೆ ಹೆಲ್ತ್ ಇಶ್ಯೂ ಆಗಿದೆ. ಅದು ಹೆಲ್ತ್ ಇಶ್ಯೂ ಅಂದರೆ ಫಸ್ಟೇ ಇರೋ ಹೆಲ್ತ್ ಇಶ್ಯೂ ಅಲ್ಲ, ಮಾಡ್ತಾನೆ ಅದು ಮಾಡ್ಬೇಕಾದ್ರೆ ಏನು ಅಂದ್ಕೊಂಡಿರ್ತಾರೆ ಅದು ಆಗಿರಲ್ಲ, ಇನ್ನೇನೋ ಆಗಿರುತ್ತೆ. ಆ ಥರ ತುಂಬ ಆಗಿದೆ. ಮೊದಲು ತುಂಬ ಆಗ್ತಿತ್ತು, ಈಗ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಜನಗಳಿಗೆ ತುಂಬ ಖುಷಿ ಕೊಡಬೇಕು, ಸೇಫ್ ಇರಬೇಕು, ಆ ಥರದ್ದು ಮಾಡ್ತೀನಿ.
ಇದು ಮ್ಯಾಜಿಕ್ ನ ಬರೀ ಪ್ಯಾಷನ್ ಆಗಿ ತಗೊಂಡಿದ್ದೀರಾ ಅಥವಾ ಪೂರಾ ಪ್ರೊಫೆಷನ್ ಆಗಿ ತಗೊಂಡಿದ್ದೀರಾ? ಕಂಪ್ಲೀಟ್ ಪ್ರೊಫೆಷನ್ ಮ್ಯಾಜಿಕ್ ನಂದು. ಎಷ್ಟು ವರ್ಷದಿಂದ ಮ್ಯಾಜಿಕ್ ಮಾಡ್ತಾ ಇದ್ದೀರಾ ಸರ್? ಐ ಮೀನ್ ಹಣ ತಗೊಂಡು ಎಷ್ಟು ವರ್ಷದಿಂದ ಅಂತಾನ ಅಥವಾ ನಾನು ಮಾಡ್ತಿರೋದು ಎಷ್ಟು ವರ್ಷದಿಂದ ಅಂತಾನ? ಸೊ ಓಕೆ, ಎರಡು ಹೇಳ್ಬಿಡಿ. ನಾನು ಮಾಡ್ತಿರೋದು ಚೈಲ್ಡ್ಹುಡ್ಡಿಂದ ಮಾಡ್ತಿದ್ದೀನಿ. ನನಗೆ ಜ್ಞಾಪಕ ಬಂದಾಗ ಒಂದು 3rd 4th ಸ್ಟ್ಯಾಂಡರ್ಡ್ ಇದ್ದಾಗಲಿಂದನೂ ಮಾಡ್ತಾ ಇದ್ದೀನಿ. ಸೊ ಏನಂದರೆ ಆವಾಗ ಯಾವುದೋ ಒಂದು ಹಣ್ಣು ಇಟ್ಕೊಂಡು ಮಾಡ್ತಿದ್ವಿ, ಇವಾಗ ಬಾಲ್ ಇಟ್ಕೊಂಡು ಮಾಡ್ತೀವಿ. ಸೊ ಥಿಂಗ್ಸ್ಗಳು ಚೇಂಜ್ ಆಗಿದೆ, ಬಟ್ ಮ್ಯಾಜಿಕ್ ಅಪ್ಲೈ ಮಾಡೋದು ಮ್ಯಾಜಿಕ್ ಮಾಡೋದು ಎರಡೂ ಚೇಂಜ್ ಆಗಿಲ್ಲ. ಓಕೆ, ಸ್ಕೂಲಲ್ಲಿ ಇದ್ದಾಗೆಲ್ಲ ಮ್ಯಾಜಿಕ್ ಮಾಡಿದ್ದೀರಾ? ಸ್ಕೂಲಲ್ಲೆಲ್ಲ ಬೇಜಾನ್ ಮಾಡಿದ್ದೀನಿ. ಓಕೆ, ನಿಮ್ಮ ಟೀಚರ್ಸ್ ಮತ್ತೆ ಫ್ರೆಂಡ್ಸ್ ಇಂದ ಏನ್ ರಿಯಾಕ್ಷನ್ ಬರ್ತದೆ? ಟೀಚರ್ಸ್ ಎದುರುಗಡೆ ಒಂದಿನನೂ ಮಾಡಿಲ್ಲ, ಫ್ರೆಂಡ್ಸ್ಗಳ ಎದುರುಗಡೆ ಮಾಡಿದ್ದೀನಿ. ಏನಕ್ಕೆ ಮಾಡಿಲ್ಲ ಅಂದ್ರೆ ಹೊಡಿತಾರೆ ಅನ್ಬಿಟ್ಟು. ಅಲ್ಲ ಸರ್, ಮ್ಯಾಜಿಕ್ ಸ್ಕೂಲ್ಗೆ ಹೋಗೋದು ಏನಕ್ಕೆ? ಹಾ, ಏನಕ್ಕೆ? ಕಲಿಯೋದಕ್ಕೆ. ಏನ್ನ ಓದು ಪಾಠ. ಅದ್ರ ಮಧ್ಯೆ ಇದನ್ನೆಲ್ಲ ಮಾಡ್ತೀಯ ನಾನ್ ಸೆನ್ಸ್ ಅಂದ್ಬಿಟ್ಟು ಹೊಡಿತಾರೆ. ಅದಕ್ಕೆ ನಾನು ಭಯ ಪಟ್ಬಿಟ್ಟು ಮಾಡ್ತೀನಿಲ್ಲ. ಬಟ್ ಫ್ರೆಂಡ್ಸ್ ಹತ್ರ ಮಾಡ್ತಿದ್ದೆ. ಅವ್ರೇನಂದ್ರೆ ಇವತ್ತು ಮಾಡಿರೋ ಮ್ಯಾಜಿಕ್ನ ನಾಳೆವರೆಗೂ ಹೋಮ್ ವರ್ಕ್ ಬರೀದೆ ಬಂದ್ಬಿಟ್ಟು ನನ್ನನ್ನು ಕೇಳ್ತಿದ್ರು, ಏನಾಯಿತು ಹಿಂಗೆ ನಂಗೆ ಗೊತ್ತಾಗ್ಲಿಲ್ವಲ್ಲೋ ಅಂತ ಅಂತಿರೋ. ಆಮೇಲೆ ಅದ್ರ ಬೇರೆ ಒಳ್ಳೊಳ್ಳೆ ರೀಸನ್ ಕೊಡ್ತಿದ್ರು. ಮ್ಯಾಮ್ ಇವತ್ತು ಹೋಮ್ ವರ್ಕ್ ನಾ ಮಾಡಲಿಲ್ಲ, ಅದು ರಂಗ ಅವ್ರು ಹಂಗೆ ಮಾಡಿಬಿಟ್ರು, ನಾನು ಅದು ಹೆಂಗೆ ಅಂತ ಕಂಡಿಡಿಯೋ ಗ್ಯಾಪಲ್ಲಿ ಮರ್ತ್ಬಿಟ್ಟೆ ಅಂತ. ಅದೇ ಆಗ ಗೊತ್ತಾಗ್ತಿರ್ಲಿಲ್ವಾ ಟೀಚರ್ಸಿಗೆ? ಅವನು ಗೊತ್ತಾಗ್ತಿತ್ತು, ಅವ್ರಿಗೆ ಯಾಕೆ ಮಾಡಿ ತೋರಿಸಿದ್ಯಾ ಅಂದ್ಬಿಟ್ಟು ಅವ್ರಿಗೊಂದೆರಡು ಹೊಡಿದ್ ನಂಗೆ ಒಂದೆರಡು ಹೊಡಿದ್. ನಿಮಗೆ ಯಾವತ್ತು ಕೇಳಿಲ್ಲ ನಮಗೆ ಮಾಡಿ ತೋರಿಸು ಎಲ್ಲಿ ಅಂತ? ಅಲ್ಲ, ಆ ಥರ ಈ ಪ್ರತಿಭಾ ಕಾರಂಜಿ ಆ ಟೈಪಲ್ಲಿ ಇದು ಮಾಡ್ತಿರು. ಬಟ್ ಕ್ಲಾಸ್ ಒಳಗೆ ಸ್ಕೂಲ್ ಒಳಗಡೆ ಎಲ್ಲ ಅದನ್ನ ಸ್ಕೂಲಲ್ಲಿ ಈ ತರ ಆನ್ಯುವಲ್ ಡೇ ಆ ತರ ಫಂಕ್ಷನ್ಸ್ ಎಲ್ಲ ಆದಾಗ ಮಾಡಿದ್ದೀರಾ? ಆಗ ಇಲ್ಲ, ನನ್ಗೇನೋ ಗೊತ್ತಿಲ್ಲ. ನಾನು ಸ್ವಲ್ಪ ಡಿಫ್ರೆಂಟ್ ಕಿಡ್ ಅಂತ ಅನ್ಕೋತೀನಿ. ನಾನು ಚಿಕ್ಕ ವಯಸ್ಸಿಂದ ನಾನು ಓದ್ಕೊಂಡು ಬಂದಿರೋ ಸ್ಕೂಲು ಕಾಲೇಜಿಗೆ ಕಂಪೇರ್ ಮಾಡಿದ್ರೆ. ಯಾಕೆಂದ್ರೆ ಅವರೆಲ್ಲ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಥಿಂಕ್ ಮಾಡ್ತಿರೋ, ನಾನು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಥಿಂಕ್ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ 6th ಸ್ಟ್ಯಾಂಡರ್ಡ್ ನನ್ಗಾದ್ಮೇಲೆ ನಮ್ಮ ಟೀಚರ್ ಯಾರು ನನ್ನ ಹೆಸರಿಡೋದಕ್ಕೆ ಹೋಗಿಲ್ಲ. ಪ್ರತಿ ಮಕ್ಕಳನ್ನು ಹೆಸರಿಡದ್ ಕೂಗರೆ ನನ್ನನ್ನು ಹೇಳಿ ಮಾಡಿ ಅಂತ ಕೂಗ್ತಿದ್ರು. ಯಾಕೆಂದ್ರೆ ನಮ್ಮ ಟೀಚರ್ಸ್ಗಳನ್ನೇ ಕೇಳಬೇಕು. ಈ ಮ್ಯಾಜಿಕ್ ಎಲ್ಲ ಮಾಡಿಸಿ ಹೆದರಿಸಿದ್ದೀರಾ ಏನಾದ್ರು? ಎದುರು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು, ಆ ಥರ ಇರುತ್ತೆ. ಬಟ್ ರೀಸೆಂಟಸ್ಗಳು ತುಂಬ ಜನ ಎದುರ್ಕೋತಾರೆ. ಕೆಲವುದೆಲ್ಲ ಈ ಡೆತ್ ಲಾಕ್ ಅಂತ ಎಲ್ಲ ಬರುತ್ತೆ. ಸೊ ಅದು ತುಂಬ ಡೇಂಜರಸ್. ಯೂಶುವಲಿ ತುಂಬ ಜನ ಮಾಡೋದಕ್ಕೆ ಹೋಗಲ್ಲ. ಅದನ್ನೆಲ್ಲ ನೋಡಿ ತುಂಬ ಜನ ಎದುರ್ಕೊಂಡಿದ್ದಾರೆ. ಅದೆಲ್ಲ ನೀವು ಮಾಡ್ತಾ ಇರ್ತೀರಾ? ಓಕೆ, ಈಗಲೂ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಭಯ ಪಟ್ಟಿದ್ದಾರ? ಇಲ್ಲ, ಓಕೆ, ಅದೇ ಭಯ ಪಡಿಸಿಲ್ಲ ಅಂತ ಹೇಳಿದ್ರಿ ನೀವೇನೆ. ನಾರ್ಮಲಿ ನಾವು ಸ್ಕೂಲಲ್ಲೂ ಅಷ್ಟೇ ಯಾರು ಚಿಕ್ಕದಾಗಿ ಏನಾದ್ರು ಮಾಡ್ತಾ ಏನ್ ಹಿಂಗ್ ಮಾಡ್ಬಿಟ್ಟಿದ್ಯಾ ಅಂತ ಫುಲ್ ಅವ್ರನ್ನ ಹೀರೋ ತರ ಮಾಡ್ಬಿಟ್ಟಿದ್ರಿ. ಹಾಗೆ ನೀವು ಸ್ಕೂಲಲ್ಲಿ ಹೀರೋ ಆಗಿದ್ರಾ? ಇವಾಗ ನಾನು ಮಾಡ್ತೀನಿ, ನೀವು ಹೇಳ್ಬೇಕು ಅದನ್ನ ಹೇಗೆ ಕಾಣಿಸುತ್ತೆ ಅಂತ. ನೋಡಿ, ನನ್ನ ಹತ್ರ ಇದು ಫಸ್ಟ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಟ್ರೈ ಮಾಡಕ್ ಹೋಗ್ಬೇಡಿ ಅಂತ. ಇಲ್ಲೊಂದು ಲಾಕ್ ಇದೆ, ಇಲ್ಲೆಲ್ಲೂ ಗ್ಯಾಪ್ ಇಲ್ಲ, ಕರೆಕ್ಟಾ? ಸೊ ಇದನ್ನೇನಾದ್ರೂ ನಾನು ಈ ತರ ಕತ್ತಿಂದ ಹಿಂಗೆ ಮುಂದಕ್ಕೆ ಕೇಳಿದ್ರೆ ಎಸ್ಕೇಪ್ ಆಗೋ ಚಾನ್ಸಸ್ ಇಲ್ಲ, ಕರೆಕ್ಟಾ? ಸೊ ಆಲ್ರೆಡಿ ಎಲ್ಲ ಕಡೆ ಲಾಕ್ ಆಗಿರೋದನ್ನ ಇವಾಗ ಡಬಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಏನಾದ್ರು ಡೌಟ್ ಇದೆಯಾ ನಿಮಗೆ? ಈ ಡಬಲ್ ಲಾಕ್ನ ಬಂದು ನಾನು ಕತ್ತತ್ರ ತಗೋತಾ ಇದ್ದೀನಿ. ಡೌಟ್ ಇದೆಯಾ? ಸೊ ಮುಂದೆ ನೀವು ಈಸಿಯಾಗಿ ನೋಡ್ಬೋದು ಲಾಕ್ ಇಲ್ಲೇ ಇದೆ. ಯಾಕೆಂದ್ರೆ ಹಿಂದೆ ಇಟ್ಕೊಂಡಿಲ್ಲ ಅಂದ್ರೆ ನೀವು ಅನುಮಾನ ಪಡ್ತೀರಾ ಅಂದ್ಬಿಟ್ಟು. ಆಲ್ರೆಡಿ ಡಬಲ್ ಲಾಕ್ ಆಗಿರೋದನ್ನ ತ್ರಿಬಲ್ ಲಾಕ್ ಮಾಡ್ತಾ ಇದ್ದೀನಿ. ಏನಾದ್ರು ಡೌಟ್ ಇದೆಯಾ? ಇಲ್ಲ. 1 2 3 ಶೂ ಮಂಥರ್. ಓಕೆ, ಸೊ ಇದು ಒಂದು ಸ್ಟೆಪ್ ಅಷ್ಟೇ. ಇನ್ನ ಮುಂದೆ ಇದೆ. ಈ ಕತ್ತಿ ಫುಲ್ಲು ಬಾಯಿ ಒಳಗಡೆಗೆ ಹಾಕೊಳ್ಳೋದು, ಆ ಥರದ್ದೆಲ್ಲ ಇದೆ. ಬಟ್ ಸ್ವಲ್ಪ ಎಲ್ಲ ಏಜ್ ಗ್ರೂಪ್ ಮಕ್ಕಳು ನೋಡ್ತಿರ್ತಾರಲ್ಲ, ಹಾಗಾಗಿ ಅದೆಲ್ಲ ಅಂದ್ರೆ ಫುಲ್ ನಮ್ ಜೀವ ಹೆಂಗಿರುತ್ತೆ ಸರ್, ಏನ್ ಮಾಡ್ತಿದಾರೆ, ಅದು ಹೆಂಗ್ ಮಾಡ್ತಾ ಇದಾರೆ ಅಂತ ಇಲ್ಲ. ಅದ್ರ ಟ್ರಿಕ್ಸ್ ಎಲ್ಲ ರಿವೀಲ್ ಮಾಡ್ತಾ ಇರ್ತೀರಾ? ನೀವು ಮಾಡ್ತೀರಾ? ನೋಡಿ, ಯಾವ್ದ್ರಲ್ಲಿ ನಾವು ಟ್ರಿಕ್ ರಿವೀಲ್ ಮಾಡಿದ್ರು ಮ್ಯಾಜಿಕಲ್ ಮಾಡಕ್ ಹೋಗ್ಬಾರ್ದು. ಯಾಕೆ ಅಂದ್ರೆ ಮಾಡಬಾರ್ದು ಅನ್ನೋದು ಯಾವುದೇ ಕಾರಣಕ್ಕೂ ಇಲ್ಲ. ಮಾಡಿದ್ರೆ ಆ ಮ್ಯಾಜಿಕ್ನ ಎಂಜಾಯ್ ಮಾಡೋದಕ್ಕೆ ನಿಮ್ಗಳ ಕೈಲಿ ಆಗಲ್ಲ. ನಮ್ಮ ಫೈನಲಿ ನಮ್ಮ ಉದ್ದೇಶ ಏನು, ಯಾರೊಬ್ಬರನ್ನು ಚೀಟ್ ಮಾಡೋದಲ್ಲ, ಎಲ್ರೂ ಎಂಟರ್ಟೈನ್ ಮಾಡೋದು. ಆ ಎಲ್ರೂ ಎಂಟರ್ಟೈನ್ ಮಾಡಬೇಕು ಅಂದರೆ ನಾನೇನು ಮಾಡಬೇಕು? ಸೊ ಮ್ಯಾಜಿಕ್ ಮಾಡಬೇಕು. ಅದನ್ನು ಮಾಡ್ತಾ ಇದ್ದೀನಿ. ಸರ್, ನೀವು ಫಸ್ಟ್ ಮ್ಯಾಜಿಕ್ ಅಂತ ಯಾವಾಗ ಮಾಡಿದ್ದು ನೆನ್ಪಿದ್ಯಾ? ಅದೇ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅವಾಗೆಲ್ಲ ಮ್ಯಾಜಿಕ್ ಮಾಡಿದೀರಾ ಅಂತ ಏನಾದ್ರು ನೆನ್ಪಿದ್ಯಾ? ನೆನಪಿದೆ. ಏನ್ ಮಾಡಿದ್ರಿ? ಅದು ತೋರಿಸ್ಬೇಕಾಗತ್ತೆ ಅಷ್ಟೇ ನಿಮ್ಗೆ. ಇವಾಗ ತೋರಿಸ್ತೀರಾ ಸರ್? ಈಗ ಅವಾಗ ಅಲ್ಲಿ ನಿಂಬೆಹಣ್ಣಲ್ಲಿ ಮಾಡಿದ್ದು, ಈಗ ಸದ್ಯಕ್ಕೆ ನಿಂಬೆಹಣ್ಣಿಲ್ಲ, ಬಾಳೆಹಣ್ಣಲ್ಲಿ ಮಾಡೋಣ ಅಂತ. ಸೊ ಇದು ಆ್ಯಕ್ಚುಲಾಗಿ ಬಂದು ನಂದು ಫಸ್ಟ್ ಮ್ಯಾಜಿಕ್ ಅಂತ ಹೇಳ್ಬೋದು. ಯಾಕೆಂದ್ರೆ ಅವಾಗೆಲ್ಲ ಸ್ಕೂಲ್ಗಳಲ್ಲಿ ಫ್ರೆಂಡ್ಸ್ಗಳ ಹತ್ರ ಈಸಿಯಾಗಿ ಸಿಗ್ತಿದ್ದು 1-2 ಕಲ್ಲು ಸಿಗೋದು, ಅಥವಾ ಎಲ್ಲರೂ ಕಾಯಿ ಸಿಗೋದು, ಅಥವಾ ಏನೋ ಒಂದು ಸಿಗೋದು, ಆ ಥರ. ಸೊ ನೋಡಿ, ನೀವು ಹೇಳಿದ್ರಲ್ಲ, ಇದೇ ನಾನು ಫಸ್ಟ್ ಮಾಡಿರೋ ಮ್ಯಾಜಿಕ್ ಫ್ರೆಂಡ್ಸ್ಗಳ ಜೊತೆ. ಇವಾಗ ನಿಮ್ಮ ಹತ್ರ ಮಾಡ್ತಾ ಇದೀನಿ. ನೋಡಿ, ಇಲ್ಲಿ 2 ಬಾಳೆಹಣ್ಣಿದೆ, ಕರೆಕ್ಟಾ? ಇದು ನನ್ನ ಬಾಳೆಹಣ್ಣು ಅನ್ಕೊಳ್ಳೋಣ, ಇದು ನಿಮ್ ಬಾಳೆಹಣ್ಣು ಅನ್ಕೊಳ್ಳೋಣ, ಕರೆಕ್ಟಾ? ನೋಡಿ, ನನ್ನ ಬಾಳೆಹಣ್ಣ ನಾನು ಇಲ್ಲಿ ಕೈ ಹತ್ರ ಇಟ್ಕೋತಾ ಇದ್ದೀನಿ. ಏನಾದ್ರು ಡೌಟ್ ಇದೆಯಾ? ಇಲ್ಲ. ನಿಮ್ ಬಾಳೆಹಣ್ಣ ನೋಡಿ ಇಲ್ಲಿ ಇಟ್ಕೋತಾ ಇದೀನಿ,
ಓಕೆ ಸೊ ನಿಮ್ಮ ಬಾಳೆಹಣ್ಣು ಏನು ಮಾಡಿದೆ ಇಲ್ಲಿ ತಗೊಂಡೆ. ಹಾ ನಿಮ್ಮ ಬಾಳೆಹಣ್ಣು ಎಲ್ಲಿದೆ? ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ. ನನ್ನ ಬಾಳೆಹಣ್ಣು ಎಲ್ಲಿದೆ? ರೈಟ್ ಹ್ಯಾಂಡ್. ತಗೊಳ್ಳಿ ನಿಮ್ಮ ಕೈಗೆ, ಈ ಬಾಳೆಹಣ್ಣು ಹಿಡ್ಕೊಳ್ಳಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ. ಸೊ ಇಲ್ಲೇನಿತ್ತು? ಬಾಳೆಹಣ್ಣಿತ್ತು. ಹಾ 1 2 3 ಚೂ ಮಂತರು. ಓಕೆ ನಿಮ್ಮ ಕೈಯಲ್ಲಿ ಎಷ್ಟಿದೆ ಬಾಳೆಹಣ್ಣು? ಒಂದು. ತೋರಿಸಿ. ಏನು ಮೇಡಮ್ ನನ್ನ ಬಾಳೆಹಣ್ಣು ಸೇರಿಸಿ ಇಟ್ಕೊಬಿಟ್ಟಿದ್ದೀರಾ? ಕೊಡಿ. ಸರಿ ಸೊ ಈ ಥರದ್ದು ಒಂದಷ್ಟು ಚಾನ್ಸ ಇಲ್ಲ ಸರ್. ನಾವ್ ಅದ್ ಹೇಗ್ ಮಾಡಿದ್ರಿ ಅಂತ ನಾನ್ ನಿಜ ಫುಲ್ ಇದ್ದೆ, ನೀವ್ ಹೇಗ್ ಮಾಡ್ತೀರಾ ಕಂಡು ಹಿಡಿಲೇಬೇಕು ಅಂತ. ವಾವ್, ನಿಜ ಗ್ರೇಟ್, ಸಖತ್. ನೀವು ಕಂಡುಹಿಡಿಯೋದೇ ಬೇಕಾಗಿಲ್ಲ, ನಾನೇ ರಿವೀಲ್ ಮಾಡ್ಬಿಡ್ಬೋದು. ಬಟ್ ಈ ಎಂಜಾಯ್ಮೆಂಟ್ನ ನಾನು ನಿಮ್ಮಿಂದ ಕಿತ್ಕೊಳಕ್ ಇಷ್ಟಪಡ್ತಿಲ್ಲ. ಐ ಮೀನ್ ನಿಮ್ಮಿಂದ ಕೂಡ, ಅದಕ್ಕೋಸ್ಕರ ನಾನು ಇದು ಮಾಡ್ತಾ ಇಲ್ಲ ಅಷ್ಟೇ. ಚಿಕ್ಕ ವಯಸ್ಸಿಂದ ಮ್ಯಾಜಿಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಸ್ಕೂಲ್ಸ್ ಬಿಟ್ಟು ಆಗ್ಲೇ ಕೂಡ ಹೊರಗಡೆ ಶೋಸು, ಮ್ಯಾಜಿಕ್ ಶೋಸ್ ಅಂತ ಎಲ್ಲ ಮಾಡ್ತಾ ಇದ್ರ? ಅಲ್ಲ, ಅವಾಗ ಮಾಡ್ತಿಲ್ಲ, ಬಟ್ ಇವಾಗ ಮಾಡ್ತೀವಿ. ಗೋವಾ, ತಮಿಳ್ನಾಡು, ಆಂಧ್ರ ಎಲ್ಲ ಕಡೆ ಕರೆಸ್ಕೋತಾರೆ. ಥ್ರೂಔಟ್ ಕರ್ನಾಟಕ ಕರೆಸ್ಕೋತಾರೆ. ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿ ಅವರೆಲ್ಲ ಕರೆಸ್ಕೋತಾರೆ. ಕರ್ನಾಟಕ ಬಿಟ್ಟು ಆಚೆ ಕೂಡ ಮ್ಯಾಜಿಕ್ ಮಾಡಿದ್ದೀವಿ, ಶೋಸ್ ಮಾಡಿದ್ರಿ. ಎಲ್ಲೆಲ್ಲಿ ಮಾಡಿದ್ರಿ? ಗೋವಾ, ತಮಿಳ್ನಾಡು, ಆಂಧ್ರ, ಹಾ ತುಂಬಾ ಕಡೆ ಮಾಡಿದ್ದೀವಿ. ಓಕೆ. ಇನ್ನ ಸೆಲೆಬ್ರಿಟೀಸ್ ಕರ್ಸ್ಕೋತಾರೆ ಅಂತ ಹೇಳಿದ್ರಿ. ಸೊ ಯಾರೆಲ್ಲ ಸೆಲೆಬ್ರಿಟೀಸ್ ಮುಂದೆ ಶೋಸ್ ಮಾಡಿದ್ದೀರಾ ಸರ್? ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೆಲೆಬ್ರಿಟಿ ಮುಂದೆನೂ ಮಾಡಿದ್ದೀನಿ, ಅದೊಂದು ಖುಷಿ ಇದೆ. ಶಿವಣ್ಣ ಅವ್ರು ಇರ್ಬೋದು, ಉಪೇಂದ್ರ ಸರ್ ಇರ್ಬೋದು, ಜಗ್ಗೇಶ್ ಸರ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಅಪ್ಪು ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಮುರಳಿ ಅಣ್ಣ ಅವ್ರು ಇರ್ಬೋದು. ಅಥವಾ ನನಗೆ ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳಿದಾಗ ಫಸ್ಟ್ ನನ್ನನ್ನು ಕರ್ಕೊಂಡೋಗಿ ಮಾಡೋ ದೊಡ್ಡದಾಗೆ ಮ್ಯಾಜಿಕ್ ಅಂತ ಹೇಳ ನಮ್ಮ ಧ್ರುವ ಸರ್ಜಾ ಅಣ್ಣ ಇರ್ಬೋದು. ಎಲ್ಲರ ಮುಂದೆನೂ ಮ್ಯಾಜಿಕ್ ಮಾಡಿದ್ದೀನಿ ಆಲ್ಮೋಸ್ಟ್ ಆಲ್. ಇದ್ರಲ್ಲಿ ನಿಮಗೆ ಬೆಸ್ಟ್ ಬಟ್ ಒಬ್ಬರ ನೇಮ್ ಮಿಸ್ ಆಯ್ತು ಅಂತ ಅನ್ಕೋತಿದ್ದೀರಾ? ಯಶ್ ಅವ್ರದ್ದು. ಓಕೆ. ಹಾ ಮಾಡಬಾರ್ದು ಅಂತೇನಿಲ್ಲ, ಮಾಡಬೇಕು ಅಂತ ಇದೆ, ಬಟ್ ಇನ್ನ ಅವಕಾಶ ಸಿಕ್ಕಿಲ್ಲ. ಸಿಕ್ತ ಖಂಡಿತ ಯಶ್ ಸರ್ ಜೊತೆಗೂ ಕಮಿಂಗ್ ಮಾಡ್ಬೇಕು. ಡೇಸ್ ಅಲ್ಲಿ ಅದು ಆಗ್ಲಿ ಸರ್. ನೋಡೋಣ, ಯಾಕೆಂದ್ರೆ ಅವ್ರು ಅಲ್ಲಿದ್ದಾರೆ, ನಾವು ಎಲ್ಲಿದ್ದೀವಿ, ರೀಚ್ ಆಗಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ವಿಲ್ ಟ್ರೈ ಅಷ್ಟೇ. ನಿಮ್ ಮ್ಯಾಜಿಕ್ ಕೂಡ ಅಲ್ಲೇ ಇದೆ ಸರ್, ತುಂಬಾ ಚೆನ್ನಾಗಿ ಮ್ಯಾಜಿಕ್ ಮಾಡಿದ್ರಿ. ಸೊ ಈಗ ಹಂಗಿದ್ರೆ ನಿಮ್ ಇಷ್ಟು ಸೆಲೆಬ್ರಿಟೀಸ್ ನೇಮ್ಗಳ ಹೇಳಿದ್ರಿ ಅಲ್ಲ, ಅದ್ರಲ್ಲಿ ನಿಮ್ಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಸಿಕ್ಕಿದ್ ಯಾರ ಕಡೆಯಿಂದ, ಅಥವಾ ನಿಮಗೆ ಬೆಸ್ಟ್ ಮ್ಯಾಜಿಕ್ ಅಂತ ಯಾವ ಶೋ ಅಂತ ಅನ್ಸಿದ್ದು? ನನಗೆ ಯಾವಾಗಲೂ ಉಪ್ಪಿ ಸರ್ ಜೊತೆಗೆ ಮಾಡುವಾಗ ಸ್ವಲ್ಪ ಥ್ರಿಲ್ ಜಾಸ್ತಿ ಅನ್ಸುತ್ತೆ. ಅವ್ರು ಥಿಂಕ್ ಮಾಡೋ ವೇನೇ ಬೇರೆ ರೀತಿ ಇರುತ್ತೆ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅದೊಂದು ಎಂಟರ್ಟೈನ್ಮೆಂಟ್ ಆಗಿ ನೋಡಿ ಅದಕ್ಕೊಂದು ಕ್ಲಾಪ್ ಕೊಟ್ಟು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಬಟ್ ಉಪ್ಪಿ ಸರ್ ಜೊತೆಗೆ ಮಾಡುವಾಗ ಅದೇನೋ ನಮಗೆ ಒಂಥರ ಟಾಸ್ಕ್ ತರ ಇರುತ್ತೆ. ಹೌದು, ಎಕ್ಸಾಕ್ಟ್ಲಿ ನಿಮಗೆ ಕಷ್ಟ ಆಗತ್ತೆ ಅಲ್ಲ ಸರ್? ಅವ್ರು ಕಷ್ಟ ಅಂತೇನಿಲ್ಲ, ಥಿಂಕಿಂಗ್ ಲೆವೆಲ್ ಬೇರೆ. ಯಾಕೆ ಅಂದ್ರೆ ಅವರು ಮ್ಯಾಜಿಕ್ ನಂಬಲ್ಲ, ಮ್ಯಾಜಿಕ್ ಅಲ್ಲೂ ಲಾಜಿಕ್ ನೋಡಕ್ ಹೋಗ್ತಾರೆ. ಸೊ ಹಂಗಾಗಿ ನಿಮ್ ಮ್ಯಾಜಿಕ್ ಅಲ್ಲಿ ಬರೀ ಮ್ಯಾಜಿಕ್ ನೋಡ್ತಾರ, ಏನಾದ್ರು ಲಾಜಿಕ್ ಹುಡುಕ್ತಾರ? ಅದ್ರಲ್ಲಿ ಲಾಜಿಕ್ ಹುಡುಕಲ್ಲ, ಬಟ್ ಅವ್ರು ಕೇಳೋ ಕ್ವಶನ್ನು ನಾವೇನೋ ಒಂದು ಆಪ್ಷನ್ ಕೊಟ್ರೆ ಅದ್ರಲ್ಲಿ ಅವ್ರು ಇನ್ನೊಂದೇನೋ ಬೇರೆ ರೀತಿ ಒಂದು ಹೇಳ್ತಾರೆ ಸರ್. ಅದು ತುಂಬಾ ನನಗೆ ಆಶ್ಚರ್ಯ ಅನ್ಸುತ್ತೆ, ಹೆಂಗೆ ಒಬ್ಬ ಆಪೋಸಿಟ್ ಪರ್ಸನ್ ಈ ಥರ ಹೇಳಕ್ ಸಾಧ್ಯ ಅಂತ. ಸೊ ಅವ್ರ ಜೊತೆಗೆ ಮಾಡುವಾಗ ಏನೋ ಒಂಥರ ಒಂದು ವಿಶೇಷವಾದ ಟಾಸ್ಕ್ ಇದ್ದಂಗೆ ಇರುತ್ತೆ ನಮಗೆ. ಈಗ ಬೇರೆ ಹೀರೋಸ್ಗಳು ಹೆಂಗೆ ಅಂದರೆ ಅವ್ರು ಏನು ಮಾಡ್ತೀವೋ ಅದನ್ನ ನೋಡ್ತಾರೆ, ಖುಷಿ ಪಡ್ತಾರೆ, ತುಂಬ ಮನಸ್ಸಿಂದ ಆಶೀರ್ವಾದ ಮಾಡ್ತಾರೆ. ಬಟ್ ಉಪ್ಪಿಸರು ಅದಕ್ಕಿಂತನೂ ಹೆಚ್ಚು ಆಶೀರ್ವಾದ ಮಾಡಿದ್ರು ಅದನ್ನ ನೋಡೋ ಪರ್ಸ್ಪೆಕ್ಟಿವ್ ಬೇರೆ ರೀತಿ ಇರುತ್ತೆ ಅನ್ನೋದು ನನ್ನ ಒಪಿನಿಯನ್. ಅದು ಹೌದು. ಈಗ ನೀವು ಮ್ಯಾಜಿಕ್ ಗಳನ್ನ ಇನ್ನೂ ಕಲಿತಾನೆ ಇದ್ದೀರಾ, ಅಥವಾ ಏನು ಇಷ್ಟು ದಿನ ಕಲ್ತಿರೋದು? ಕಲಿತಾನೆ ಇರ್ತೀವಿ, ನೆವರ್ ಎಂಡ್. ಯಾವ ಫೀಲ್ಡಲ್ಲಿ ಹೋದ್ರು ನನ್ನ ಪ್ರಕಾರ ಏನು ಎಂಡ್ ಇರಲ್ಲ, ಹೋಗ್ತಾ ಇರುತ್ತಷ್ಟೇ. ಪ್ರತಿದಿನ ಏನೋ ಒಂದೊಂದು ಹೊಸದು ಆ್ಯಡ್ ಆಗ್ತಾ ಇರುತ್ತೆ, ಪ್ರತಿದಿನ ಏನೋ ಒಂದೊಂದು ಮಾಡ್ತಾ ಇರಬೇಕು. ಅದು ಹೇಗೆ ಹೊಸ ಹೊಸ ಮ್ಯಾಜಿಕ್ ಗಳು ನೀವೇ ಕಲ್ತ್ಕೊಳ್ಳೋದ, ಅಥವಾ ಯಾರಾದ್ರೂ ಗೈಡ್ ಮಾಡ್ತಾರೆ ಆ ತರ ಏನಾದ್ರು? ಇಲ್ಲ, ನಮ್ದೇ ಇರುತ್ತೆ. ಅದು ಹೆಂಗೆ ಅಂದ್ರೆ ಸೇಮ್, ಇವಾಗ ಎಡಿಟಿಂಗು ಆಲ್ರೆಡಿ ಇರುತ್ತೆ, ಆ ಎಡಿಟಿಂಗ್ ಅಲ್ಲಿ 100 ತರ ಇರುತ್ತೆ, ಅದನ್ನ ನಾವೇ ಹುಡ್ಕೋಬೇಕು. ಬಟ್ ಎಡಿಟಿಂಗ್ ಅನ್ನೋದು ಕಾಮನ್, ಅದು ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಸೊ ಹಂಗೆ ಅಷ್ಟೇ. ಅಂದ್ರೆ ಒಂದ್ ಹೇಳ್ಬೋದಾ, ಇವಾಗ ನೀವು ಒಂದು ಹೊಸ ಮ್ಯಾಜಿಕ್ ಹೇಳ್ತೀನಿ ನಿಮ್ಗೆ. ಈಗ 1 2 ಎಲ್ಲಿಗೆ ಎಂಡೇ ಇಲ್ಲ ಅದಕ್ಕೆ. ಸೇಮ್ ಇದು ಹಂಗೇನೆ. ಒಂದು 20ರವರೆಗಂತೂ ಈಗ ಮಗ್ಗಿ ಒಂದು 20ರವರೆಗೆ ಬರಬೇಕು ಅಂತ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. 21ನೇದು ಕಲಿಬೇಡ ಅಂತ ಯಾರು ಅಂತಾರ. ಹಂಗೆ ಒಬ್ಬ ಮೆಜಿಷಿಯನ್ ಆದ್ಮೇಲೆ ಒಂದು 100 ಮ್ಯಾಜಿಕ್ 200 ಮ್ಯಾಜಿಕ್ ಕಂಪಲ್ಸರಿ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬೇರೆ ಬೇರೆ ಶೋ, ಬೇರೆ ಬೇರೆ ಜನ, ಬೇರೆ ಬೇರೆ ರೀತಿ. ಅದಾದ್ಮೇಲೆ ನಿಮ್ಗೆ ಲೆಕ್ಕ ಇಲ್ಲ, ಸಾವಿರಾರು ಮ್ಯಾಜಿಕ್ ಇದೆ, ಕಲಿಯೋದು ಬಿಡೋದು ನಮಗೆ ಸೇರಿದ್ದು. ಅಂದ್ರೆ ನೀವ್ ಎಷ್ಟು ಮ್ಯಾಜಿಕ್ ಮಾಡ್ತೀರಾ? ನಾನೊಂದು ರೈಟ್ನ 1000ವರೆಗೂ ಮಾಡ್ತೀನಿ. 1000 ಮ್ಯಾಜಿಕ್? ಓ ಮೈ ಗಾಡ್, ಸೂಪರ್. ಸಾರಿ, ಅದೇ ಏನ್ ಪ್ರೋಗ್ರಾಮ್ ಹೋಗಿದ್ದೀರಾ ಅಲ್ಲಿ ಕಾನ್ಸೆಪ್ಟ್ ಮೇಲೆ? ಆ ಕಾನ್ಸೆಪ್ಟ್ ಮೇಲೆ ಮ್ಯಾಜಿಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೆಲ್ಲ ಹೊಸದಾಗೆ ಫೈಂಡ್ ಔಟ್ ಮಾಡ್ತೀವಿ ಎಲ್ಲೇ ಹೋದ್ರು.
ಹಂಗಿದ್ರೆ ಈಗ ನೀವು ಮ್ಯಾಜಿಕ್ನ ಕಲಿಯೋದಕ್ಕೆ ಏನಾದರೂ ಸ್ಪೆಷಲ್ ಕ್ವಾಲಿಫಿಕೇಶನು ಅಥವಾ ಏನಾದರೂ ಎಕ್ಸ್ಟ್ರಾ ಇರಬೇಕಾ ಶ್ರದ್ಧೆ ಇರಬೇಕಷ್ಟೆ, ಶ್ರದ್ಧೆ ಇರಬೇಕು. ಏನೇ ಮಾಡಿದ್ರು ಅದೊಂದು ಇರಲೇಬೇಕು, ಇಲ್ಲಾಂದರೆ ಯಾವ ಕೆಲಸನೂ ಬರಲ್ಲ ಅನ್ನೋದು ನನ್ನ ಒಪಿನಿಯನ್. ಯಾಕೆಂದರೆ ನಾನೇ ತುಂಬ ಜನಕ್ಕೆ ಕಲಿಸ್ಕೊಟ್ಟಿದ್ದೀನಿ, ಅವ್ರು ಯಾರೋ ಮ್ಯಾಜಿಕ್ ಫೀಲ್ಡಲ್ಲಿ ಇರಲ್ಲ, ಕೆಲವ್ರಿಗೆ ಹೇಳೇ ಕೊಟ್ಟಿಲ್ಲ, ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವೀಡಿಯೋ ನೋಡ್ಬಿಟ್ಟು ಮೆಸೇಜ್ ಹಾಕ್ತಾರೆ, ಬ್ರೋ ನಾನು ಈ ಮ್ಯಾಜಿಕ್ ಮಾಡಿದ್ದೀನಿ ನಿಮ್ಮನ್ನು ನೋಡಿಕೊಂಡು ಅಂತ. ಎಸ್ಪೆಷಲಿ ಉತ್ತರ ಕರ್ನಾಟಕದಿಂದ ಒಂದು ಹುಡುಗ ರೆಗ್ಯುಲರಾಗಿ ಮೆಸೇಜ್ ಮಾಡ್ತಾನೆ ಇರ್ತಾನೆ ನನಗೆ. ನಾನು ಮಾಡಿರೋ ಮ್ಯಾಜಿಕ್ಗಳು ಅದು ಆನ್ಲೈನಲ್ಲಿ ನೋಡಿ ಅವನು ಕಲಿತು ಮಾಡ್ತಾ ಇರೋದು. ಅಂದ್ರೆ ಜಸ್ಟ್ ನೀವು ಏನು ಮ್ಯಾಜಿಕ್ ಮಾಡಿದ್ರೆ ಅದು ನೋಡಿ ಅದನ್ನ ಇನ್ಸ್ಪೈರ್ಡ್ ಆಗಿ ಅವ್ನು ಕಳಿಸ್ತಾನೆ ಇರ್ತಾನೆ ಅವಾಗ ಅವಾಗ ಹುಡುಗ. ನೋಡಿನೂ ಕಲಿಬೋದಾ ಇದನ್ನೆಲ್ಲ? ಐ ಮೀನ್ ಥಿಂಕ್ ಮಾಡ್ತಾರೆ, ಹಾ ಥಿಂಕ್ ಮಾಡ್ತಾನೆ ಇರ್ತಾರೆ ಅದ್ರ ಬಗ್ಗೆ. ಅಂದ್ರೆ ಒಂಥರ ಎಕ್ಸ್ಟ್ರಾ ತಲೆ ಇರ್ಬೇಕಾ? ಸೀರಿಯಸ್ಲಿ ನಾವು ನೋಡಿದವರಿಗೆ ಅನ್ಸಿಲ್ಲ ಅದು ಹೇಗ್ ಮಾಡಿದ್ರಿ, ಇವನ್ ಆ ಚಿಕ್ಕ ನಂಬರ್ ಇಂದ ಅದು ಹೇಗ್ ಮಾಡಿದ್ರಿ ನಿಜ ಅನ್ಸಲ್ಲ, ಬಟ್ ರಿವೀಲ್ ಮಾಡಿದ್ ನೀವು ಹೇಳ್ಕೊಟ್ಟಿದ್ದು ಮಾಡಕ್ ನಮಗೆ ಕಷ್ಟ ಆಯ್ತು. ದಟ್ ಈಸ್ ದ ಬ್ಯೂಟಿ ಆಫ್ ಮ್ಯಾಜಿಕ್. ನೀವು ನಾನು ಮಾಡೋದನ್ನಂತೂ ಯಾರು ಫೈಂಡ್ ಔಟ್ ಮಾಡಲ್ಲ, ನಾನಾಗಿದ್ದು ನಾನು ರಿವೀಲ್ ಮಾಡೋದನ್ನು ಯಾರು ಮಾಡಲ್ಲ. ಈಗ ರೋಪ್ತು ನಾನು ಟೀಚ್ ಮಾಡಿದ್ದದು, ಅದು ನಾನು ಹೇಳ್ಕೊಟ್ಟಿದ್ದಲ್ಲ, ಐ ಮೀನ್ ನಾನು ಮಾಡಿದ್ದಲ್ಲ, ಟೀಚ್ ಮಾಡಿದ್ದು. ಸೊ ನಾ ಟೀಚ್ ಮಾಡಿರೋದನ್ನೇ ನನ್ನ ಎದುರುಗಡೆ ಯಾರು ಮಾಡಲಿಲ್ಲ. ಸೊ ಆ ಥರ ಅಷ್ಟೆ. ಸೊ ಅಂದ್ರೆ ನೀವು ಮ್ಯಾಜಿಕ್ ಹೇಳ್ಕೊಡ್ತಾ ಇರ್ತೀರಾ? ಹೇಳ್ಕೊಡ್ತೀನಿ, ಯಾರೇ ಕೇಳಿದ್ರು ಹೇಳ್ಕೊಡ್ತೀನಿ ಮ್ಯಾಜಿಕ್. ಅಂದ್ರೆ ಎಕ್ಸ್ಟ್ರಾ ಕ್ಲಾಸಸ್ ಆ ಥರ ಏನಾದ್ರು ಕ್ಲಾಸಸ್ ಥರ ಮಾಡ್ತೀನಿ ಸಿಂಪಲ್ ಆಗಿ. ಈಗ ಮನೆಗೆ ಒಂದು 4-5 ಮಕ್ಳು ಬರ್ತಾರೆ, ಸೊ ಆ 4-5 ಮಕ್ಳಿಗೆ ಮಾಡ್ತೀನಿ. ಅಮೌಂಟ್ ಈಸ್ಕೊಂಡೇ ಮಾಡ್ತೀನಿ, ಯಾಕೆಂದರೆ ಅವ್ರಿಗೆ ಕಾನ್ಸಂಟ್ರೇಷನ್ ಇರಲ್ಲ ಫ್ರೀಯಾಗಿ ಹೇಳ್ಕೊಟ್ರೆ. ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಸಮ್ಟೈಮ್ಸ್ ಫ್ರೀಯಾಗೂ ಮಾಡಿದ್ದೀನಿ. ಫ್ರೀಯಾಗಿ ಮಾಡಿದಾಗ ಈಗ ಕಲಿಯೋ ರೀತಿಗೂ ಕಾಸು ಕೊಟ್ಟು ಮಾಡಿದಾಗ ಕಲಿಯೋ ರೀತಿಗೂ ತುಂಬ ವ್ಯತ್ಯಾಸ ಇದೆ. ಸೊ ನಮಗೇನಂದ್ರೆ ಶ್ರದ್ಧೆಯಿಂದ ಕಲಿಬೇಕು. ಅಮೌಂಟು ಸೆಕೆಂಡ್ ಪಾಯಿಂಟ್ ಆಫ್ ವ್ಯೂ ಆದರೂ ಬರೋರು ಶ್ರದ್ಧೆಯಿಂದ ಕಲಿಬೇಕು. ಸರ್ ನಾನು ಹಂಗೆ ನಾನು ನಾರ್ಮಲಿ ನನ್ನ ಮ್ಯಾಜಿಕ್ಸ್ ಎಲ್ಲ ನೋಡಿದಾಗ ನನಗೊಂದು ಕ್ಯೂರಿಯಾಸಿಟಿ ಇರ್ತಾಯಿತ್ತು, ಏನೇನೋ ತರಿಸ್ತಾರೆ ಅಲ್ಲ ಇವರು ಮ್ಯಾಜಿಕ್ ಮಾಡಿ ಅಂತ. ಹಾಗೆ ಒಂದಿಷ್ಟು ದುಡ್ಡು, ಒಂದಿಷ್ಟು ಚಿನ್ನ, ಒಂದಿಷ್ಟು ಕಾರ್ ಮನೆ ಇದನ್ನೆಲ್ಲ ತರಿಸ್ಬೋದು ಅಲ್ವಾ? ಏನು ಬೇಕಾದ್ರೂ ತರಿಸ್ಬೋದು, ಬಟ್ ಮ್ಯಾಜಿಕ್ ಮಾಡ್ಬೇಕಷ್ಟೇ. ಅದಕ್ಕೆ ಅದು ತರಿಸ್ಬೋದಾ? ಏನು ಬೇಕಾದ್ರೂ ತರಿಸ್. ಓಕೆ, ಹಾಗಿದ್ರೆ ನಮ್ಮ ನೆಕ್ಸ್ಟ್ ಶೋಲ್ ಬಂದಾಗ ನನಗೊಂದು ದೊಡ್ಡ ಕಾರ್ ತರಿಸ್ಕೊಟ್ಬಿಡಿ ಸರ್, ನೀವು ಮ್ಯಾಜಿಕ್ ಮಾಡಿ. ಇವಾಗಲೇ BMW ಕಾರ್ ತಗೋಬೋದಾಗಿದ್ದು, ನೀವು ಬರಲಿಲ್ಲ, ಅವ್ರು ಯಾರೋ ಬೇರೆಯವ್ರು ಬಂದ್ರು ಅಷ್ಟೇ. ಐ ಥಿಂಕ್ ನೀವು ಮಾಡಿದ ಮ್ಯಾಜಿಕ್ಕಿಗೆ ನಾನು ಬಂದಿದ್ರು ನಿಜವಾಗ್ಲೂ ನಂಗೂ 5 ಸ್ಟಾರ್ ಚಾಕ್ಲೇಟೇ ಸಿಗ್ತಾ ಇತ್ತು. ಯಾಕೆ ನಿಮ್ಮನ್ನ ನೀವೇ 5 ಸ್ಟಾರ್ ಚಾಕ್ಲೇಟ್ಗೆ ಸೀಮಿತ ಮಾಡ್ಕೋತೀರಾ? ಓಕೆ, ನಾನು ಹೆಲ್ಪ್ ಮಾಡ್ತೀನಿ. ನಿಮ್ಮ ಎದುರುಗಡೆನೆ ಕಾರ್ಡ್ ಕೊಟ್ಟೆ, ನಿಮ್ಮ ಎದುರುಗಡೆನೆ ಇದಿತ್ತು, ನಿಮ್ಮ ಎದುರುಗಡೆನೆ ಆ ಹುಡುಗಿಗೆ ಲೀಡ್ ಕೊಟ್ಟೆ, ಇದಲ್ವಮ್ಮ ಅಂತ. ನಾನು ಅಷ್ಟು ಲೀಡ್ ಕೊಟ್ಟಾದ್ಮೇಲೆ ಆ ಹುಡುಗಿ ಅದಲ್ಲ ಆದ್ಮೇಲೆ ನಾನೇನು ಮಾಡೋಕ್ಕಾಗುತ್ತೆ? ಸ್ಮಾರ್ಟ್ ಆಗಿ ಹೇಳ್ತಿದ್ರೆ. ಓಕೆ ಸರ್, ಆಮೇಲೆ ಇತ್ತೀಚೆಗೆ ಕೆಲವೊಂದು ಮ್ಯಾಜಿಕ್ ಶೋಸ್ ಕಡಿಮೆ ಆಗ್ತದೆ ಅಂತೆಲ್ಲ ಕೇಳ್ತೀವಿ. ಅಂದರೆ ಅಷ್ಟಾಗಿ ಮುಂಚೆ ಇದ್ದಿದ್ದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಅದು ಕ್ರೇಜ್ ಇಲ್ಲ ಅಂತ. ಹೌದಾ? ಕ್ರೇಜ್ ಸಿಕ್ಕಾಬಟ್ಟೆ ಇದೆ ಮ್ಯಾಜಿಕ್ಗೆ. ಅದು ಹೆಂಗೆ ಅಂದರೆ ಸೇಮ್ ಸಿನಿಮಾ ಥರನೇ ಮ್ಯಾಜಿಕ್ ಕ್ರೇಜ್ ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಬಟ್ ಏನಂದ್ರೆ ಇವಾಗ ಏನಾಗಿದೆ ಅಂದರೆ ಆ್ಯಸ್ ಯೂಶುವಲ್ ಸೋಷಿಯಲ್ ಮೀಡಿಯಾ ಬಂದಾಗ ಎಲ್ಲ ಫೀಲ್ಡವ್ರಿಗೂ ಒಂದು ಆಪ್ ಇಟ್ಟಿದೆ. ಅದು ಎಲ್ಲ ಫೀಲ್ಡಲ್ಲೂ ಅದು ಕಾಮನ್ ಅಷ್ಟೇ. ಈಗ ಮೊದಲು ಯಾರು ಒಬ್ಬ ಗುರ್ತಿರೋ ಪರ್ಸನ್ ಬಂದರೆ ಸಾಕು, ಸೆಲೆಬ್ರಿಟಿ ರೇಂಜಿಗೆ ನೋಡ್ತಿದ್ವಿ. ಇವಾಗ ಸಮ್ಟೈಮ್ಸ್ ಸೆಲೆಬ್ರಿಟಿಗಳು ಬಂದ್ರೇ ಗುರ್ತಿರೋ ಪರ್ಸನ್ ಥರ ನೋಡ್ತಾರೆ, ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಎಲ್ಲ ಸ್ಟಾರ್ಸ್ಗಳಾಗೋಗಿದ್ದಾರೆ ಆಲ್ಮೋಸ್ಟ್ ಅಲ್ಲೂ. ಮೊದಲು ನಿಮಗೆಲ್ಲ ವೆಲ್ ನೋನ್ ಪರ್ಸನ್ನು ಇಡೀ ಕರ್ನಾಟಕದಲ್ಲಿ 10,000 to 15,000 ಜನ ಇದ್ದರು. ಇವಾಗ 2 to 3 ಲಕ್ಷ ಜನ ಇದ್ದಾರೆ ಫೆಮಿಲಿಯರ್ ಫೇಸ್ಗಳು. ಅದು ನಾನು ಮೊದಲು ಅಂದರೆ 20 ವರ್ಷದಿಂದ ಇಲ್ಲ, ಈಗ ಒಂದು 7-8 ವರ್ಷದಿಂದ ಹೇಳ್ತಾ ಇರೋದು, 6-7 ವರ್ಷದಿಂದ 10,000 ಜನ ಇದ್ದಾರೆ ಅಷ್ಟೇ ಫೆಮಿಲಿಯರ್ ಫೇಸ್. ಇವಾಗ ಏನಿಲ್ಲ ಅಂದ್ರೆ 2 ಲಕ್ಷ ಪ್ಲಸ್ ಆಗ್ಬಿಟ್ಟಿದ್ದಾರೆ. ಸರ್, ಹಾಗಿದ್ರೆ ಇವತ್ತು ಹೊಸ ವರ್ಷ ಇದೆ, 2024 ತುಂಬ ಚೆನ್ನಾಗಿ ಮುಗಿಸಿದ್ದೀವಿ. ಸೊ ನೀವು ಅನ್ಕೊಂಡಿದ್ದೆಲ್ಲ 2024ರಲ್ಲಿ ಆಗಿದೆಯಾ? ನಿಮ್ಮ ಏನು ಏಮ್ ಇತ್ತು ಅದೆಲ್ಲ ಆಗಿದೆಯಾ? ನಾನು ಅನ್ಕೊಂಡಿರೋದು ಆಗಲ್ಲ. ಹೌದಾ? ಯಾಕೆಂದ್ರೆ ಲೈಫಲ್ಲಿ ನನ್ನ ಪ್ರಕಾರ ನಾನೇನು ಅನ್ಕೊಂಡಿದ್ದೀನಿ ಅಂದ್ರೆ, ಏನಾರು ಒಂದು ಅಚೀವ್ ಮಾಡಬೇಕು ಅನ್ಕೊಳ್ಳೋದು ದೊಡ್ಡ ತಪ್ಪು ಅನ್ಕೊಂಡಿದ್ದೀನಿ. ನಾರ್ಮಲ್ ಆಗಿರ್ಬೇಕು, ಇದು ಬಿಟ್ರೆ ಒಳ್ಳೇದು. ಈ ಅಚೀವ್ ಮಾಡ್ಕೊಳಕ್ ಹೋದಾಗ ಟೆನ್ಷನ್ ಆಗ್ತಾನೆ ಇರುತ್ತೆ, ಅಯ್ಯೋ ನಾನು ಇದು ಮಾಡ್ಬೇಕಲ್ಲ ಅದು ಮಾಡ್ಬೇಕಲ್ಲ ಅಂತ. ಸೊ ನನಗೇನೋ ಒಂದು ಆಸೆ, ಏನೇನೋ ಒಂದಷ್ಟು ಮೈಂಡಲ್ಲಿ ಓಡ್ತಿರೋದ್ರಿಂದ ನಾನು ಅನ್ಕೊಂಡಿರೋದು 2024ರಲ್ಲೂ ಆಗಿಲ್ಲ, 23ರಲ್ಲೂ ಆಗಿಲ್ಲ, 2000ದಿಂದನೂ ಆಗಿಲ್ಲ. ಸೊ ಮೋಸ್ಟ್ಲಿ 2025ಕ್ಕೂ ಆಗುತ್ತೆ ಇಲ್ಲ ಅನ್ಕೊಂಡಿದ್ದೀರಾ ಸರ್? ಹೇಳಿ. ಅದನ್ನ ಅದಾದ್ಮೇಲೆ ಹೇಳ್ತೀನಿ. ಹೇಳ್ಬಿಟ್ಟು ಮಾಡೋದಕ್ಕೆ ನಾನು ಎಷ್ಟು ಸರ್, ನಾವೆಲ್ಲ ಕಾಮನ್ ಪರ್ಸನ್ಸ್ಗಳು, ಹಾಗಾದ್ಮೇಲೆ ಹೇಳ್ಬೇಕು ಅಲ್ಲ. ಏನೊಂದು ಗೋಲ್ ಇಟ್ಕೊಂಡಿದ್ದೀರಾ ಅಂತ ನಮಗೂ ಗೊತ್ತಾಗುತ್ತೆ. ನನ್ ಗೋಲ್ ಹೇಳಿದ್ರೆ ಎಲ್ಲಾರು ಈಗ ನೀವು ನಗ್ತಿರೋದಲ್ಲ, ಎಲ್ಲಾರು ನಗಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹಾಗಾಗಿ ಅದನ್ನ ದೊಡ್ಡದಾಗೇನೋ ಏಮ್ ಇಟ್ಕೊಂಡಿದ್ದೀರಾ? ಹಂಗೆ ಹೇಳ್ಬೋದು, ಅನ್ಕೋಬಹುದು. ಅದು ಹಿಂಟ್ ಕೊಡಲ್ಲ ಏನು ಅಂತ? ಅಲ್ಲ, ಹಿಂಟ್ ಕೊಡಲ್ಲ ಅಂತ. ಇಂಡಸ್ಟ್ರಿಯಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ನಾನು ಆರ್ಟಿಸ್ಟ್ ಆಗ್ಬೇಕಂತ ಬಂದಿದ್ದು,
ಆರ್ಟಿಸ್ಟ್ ಅಲ್ಲ, ಹೀರೋ ಆಗಬೇಕು ಅಂತ ಬಂದಿದ್ದು. ಆಮೇಲೆ ಗೊತ್ತಾಯ್ತು ಹೀರೋ ಆಗಬೇಕು ಅಂದರೆ ಒಂದು ಬ್ಯಾಕಲ್ಲಿ ದುಡ್ಡಿರಬೇಕು, ಇಲ್ಲ ವಿ ಆರ್ ಬಿಲಾಂಗ್ಸ್ ಟು ಸಮ್ ಅದರ್ ಫೆಮಿಲಿಯರ್ ಫೇಸ್ ಆಗಿರಬೇಕು ನಮ್ಮ ಫ್ಯಾಮಿಲಿಯಿಂದ ಯಾರು ಅಂತ. ಅವೆರಡೂ ಇಲ್ಲದೆ ಇರೋ ಕಾರಣ ಏನು ಮಾಡ್ಬೋದು ಅಂದಾಗ ಈ ಸರ್ಕಸ್ ಅನ್ನೋದು ಗೊತ್ತಾಯ್ತು. ಆ ರೀತಿ ಎಂದ ಸರ್, ಟ್ಯಾಲೆಂಟ್ ಇದ್ರೆ ಆಗ್ಬೇಕಿದೆ. ಟ್ಯಾಲೆಂಟ್ ಇದ್ದರೆ ಇಂಡಸ್ಟ್ರಿಲಿ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಯಾರೋ ಒಬ್ಬರು ಇಬ್ಬರು ಲೈಫಲ್ಲಿ ಆಗುತ್ತೆ. ಆ ಒಬ್ಬರು ಇಬ್ಬರು ಎಂಟ್ರಿ ಆದಾಗ 1.5 ಲಕ್ಷದಿಂದ 2 ಲಕ್ಷ ಜನ ನ್ಯೂಟ್ರಲ್ ಆಗಿರ್ತಾರೆ. ಆ ನ್ಯೂಟ್ರಲ್ ಆಗಿರೋರ ಬಗ್ಗೆ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಆಸೆ ಏನಂತ ಸರ್, ಸ್ಟಾರ್ ಆಗಬೇಕು ಅಂತಾನೆ ಅಲ್ಲ ಸರ್, ಪ್ರತಿಯೊಬ್ಬರು ಸ್ಟಾರ್ ಆಗ್ತಾರ. ಈಗ ಒಬ್ರು ಸೂಪರ್ ಸ್ಟಾರ್ ಹೆಸರು ತಗೊಂಡ್ರೆ ವಿತೌಟ್ ಬ್ಯಾಕ್ಗ್ರೌಂಡ್ ಇರೋರು ಅವ್ರು ಎಂಟ್ರಿ ಆದಾಗ 1ರಿಂದ 2 ಲಕ್ಷ ಜನ ಎಂಟ್ರಿ ಆಗಿರ್ತಾರೆ. ಎಲ್ಲರೂ ನ್ಯೂಟ್ರಲ್. ಈಗ ಎಷ್ಟು ಅವ್ರ ಜೊತೆ ಇದ್ದವರು ಟೈಮ್ ಚೆನ್ನಾಗಿತ್ತು ಅಂದ್ರೆ ಸುಮ್ಮನಿದ್ರು ಎಲ್ಲೋ ಕರ್ಕೊಂಡು ಹೋಗುತ್ತೆ. ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಎಲ್ಲೋ ಇದ್ರು ಏನೂ ಮಾಡೋಕ್ಕಾಗಲ್ಲ. ಅದೊಂದು ನಾನು ತುಂಬಾ ಹತ್ತಿರದಲ್ಲಿ ಫೀಲ್ ಮಾಡಿದ್ದೀನಿ. ಅಂದ್ರೆ 2025ಕ್ಕೆ ಈಗ ಅದೇ ಕಳೆದ ವರ್ಷದ ಏನ್ ಆಸೆ? ಏನಿಲ್ಲ, ಕಂಟಿನ್ಯೂ ಅಷ್ಟೇ. 24ರಲ್ಲಿ ಏನು ಟ್ರೈ ಮಾಡಿದ್ವಿ ಅದನ್ನೇ ಟ್ರೈ ಮಾಡ್ತಾ ಇರೋದಷ್ಟೇ. ಹೀಗೆ ಹೇಗಾಗ್ಬಿಟ್ಟಿದೆ ಅಂದರೆ, ಅದೇ ಬ್ರದರ್ ಜೊತೆ ನಾನು ಮಾತಾಡ್ತಾ ಇದ್ದೆ, ಲಕ್ಷ್ಮೀನಾರಾಯಣ್ ಬ್ರೋ ಹತ್ರ. ಬ್ರೋ ನೋಡಿ, ಒಬ್ಬರು ಕಾಂಟ್ರವರ್ಸಿಟಿ ಮಾಡಿದ್ದಾರೆ, ಅದನ್ನು 2 ಅವರ್ 3 ಅವರ್ ಪ್ರೋಗ್ರಾಮ್ ಮಾಡಿದ್ದಾರೆ. ನಾನು ಮಾಡಿರೋ ಮ್ಯಾಜಿಕ್ನ 1-2 ನಿಮಿಷನೂ ಹಾಕಿಲ್ಲ. ನಂದನ್ನು ಹಾಕ್ಬೇಡಿ, ನನಗೆ ಗೊತ್ತು ಆ ಹೀರೋ ಅಷ್ಟು ಸ್ಟಾರ್ಡಮ್ ಇಲ್ಲ ಅಥವಾ ಅವು ಬೇರೆ ಇದಿಲ್ಲ ಅಂತ. ಸುದೀಪ್ ಸರ್ ಎಂಥ ದೊಡ್ಡ ಸ್ಟಾರ್ಡಮ್, ಅವ್ರ ಜೊತೆಗೆ ಮಾಡಿರೋದು ನಾನು. ಅಟ್ಲೀಸ್ಟ್ ಅದನ್ನಾರು ಹಾಕ್ಬೋದಲ್ಲ, ಅದನ್ನು ಹಾಕಿಲ್ಲ. ಅವ್ರು ಅಲ್ಲೋದ್ರು, ಇಲ್ಲಿ ನಿಂತಿದ್ದಾರೆ, ಈಗ ಕಾರ್ ಇಳಿತಿದ್ದಾರೆ, ಈಗ ದೇವಸ್ಥಾನಕ್ಕೂ ಎಲ್ಲನೂ ಹಾಕ್ತಿದ್ದಾರೆ. ನನಗೆ ಅವ್ರದ್ದು ಹಾಕಿರೋದು ಒಂದು ಚೂರು ಬೇಜಾರಿಲ್ಲ, ಹಾಕ್ಲಿ, ಎಲ್ಲರೂ ನಮ್ಮವರೇ. ಬಟ್ ಅವ್ರದ್ದು 2 ಅವರ್ ಆಗ್ತವ್ರು, ನಮ್ದನ್ನು 2 ನಿಮಿಷ ಹಾಕಕ್ಕೆ ಟೈಮ್ ಇಲ್ಲ ಅನ್ನೋದು ತುಂಬ ಬೇಜಾರಾಯಿತು. ಈಗ ನಾನು ಹೋಗಿ ತಮಿಳ್ನಾಡಲ್ಲೋ ಆಂಧ್ರದಲ್ಲೋ ಕೇಳೋಕ್ಕಾಗುತ್ತೆ ಆ ನ್ಯೂಸ್ಗಳನ್ನ, ಯಾಕೆ ನಂದು ಹಾಕಿಲ್ಲ ಅಂತ. ನಮ್ಮ ಕನ್ನಡ ನ್ಯೂಸ್ಗಳನ್ನೇ ನಾ ಕೇಳಬೇಕು, ಯಾಕಂದ್ರೆ ನಾ ಕನ್ನಡಿಗ, ನಮಗೆ ಸಿಗ್ತಾ ಇಲ್ಲ. ನನಗೆ ಬೇಡ, ಸುದೀಪ್ ಸರ್ ಜೊತೆ ಮಾಡಿದ್ದೀನಿ, ಅದಕ್ಕಾದ್ರೂ ಒಂದು ಇದು ಬೇಡವಾ ಅಂತ. ಸೀರಿಯಸ್ಲಿ ಕರ್ನಾಟಕದಲ್ಲಿರೋ ಆಲ್ಮೋಸ್ಟ್ ಎಲ್ಲ ಚಾನಲಲ್ಲೂ ಅದನ್ನು ಹಾಕಿರೋ ಮ್ಯಾಜಿಕ್ ಮಾಡಿದ್ದನ್ನು. ಬಟ್ 1-2 ಚಾನಲ್ ಮಾತ್ರ ಪಾಯಿಂಟ್ ಔಟ್ ಮಾಡಿದ್ದೀನಿ, ಅವರು ಅದನ್ನು ಹಾಕೇ ಇಲ್ಲಪ್ಪ. ಹಾಗನ್ಬಿಟ್ಟು ಅವರಿಬ್ಬರ ಮೇಲೆ ನಾನೇನು ಇದು ಮಾಡೋಕ್ಕೆ ಹೋಗಲ್ಲ. ಬಟ್ ಒಂದು ರಿಕ್ವೆಸ್ಟ್ ಅಷ್ಟೇ, ನೀವು ಆ ಪ್ರೋಗ್ರಾಮ್ಗೆ 2 ಅವರ್ 3 ಅವರ್ ಕೊಡ್ತಿದ್ದೀರಾ, ಯಾರೋ ಬಂದರು ರಿಲೀಸ್ ಆದ್ರು ಇದು ಮಾಡಿದ್ರು ಅಂತ. ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಯಾಕಂದರೆ ಎಲ್ಲರ ಆಶೀರ್ವಾದ ನಮ್ಗೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ನನಗೆ. ಹಾಗಾಗಿ ನಾನು ಅದು 2 ಅವರ್ 3 ಅವರ್ ಕೊಟ್ಟವರು ಇದಕ್ಕೊಂದು 2 ನಿಮಿಷ ಯಾಕೆ ಕೊಡ್ತಿಲ್ಲ ಅಂತ. ಹಂಗಂದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ಆಗೋಯ್ತಾ ಲೈಫಲ್ಲಿ ಕಾಂಟ್ರವರ್ಸಿಟಿ ಅನ್ನೋದು. ಇವಾಗ ಏನ್ ಟ್ರೆಂಡಿಂಗ್ ಅಲ್ಲಿ ಏನ್ ನಡೆಯುತ್ತೆ ಅವ್ರು ಅದನ್ನೇ ಟ್ರೆಂಡಿಂಗ್ ಅಲ್ಲಿ ಏನೂ ಇರಲ್ಲ ನನ್ನ ಪ್ರಕಾರ. ಎಲ್ಲ ಏನೋ ಒಂದೊಂದು ಟ್ರೆಂಡಿಂಗ್ ಮಾಡ್ಬಿಡ್ತಾರೆ. ಅದರಲ್ಲಿ ಇತ್ತೀಚೆಗೆ ಕೆಲವ್ರ ಮೈಂಡ್ ಸೆಟ್ ಅನ್ಬಾರ್ದು, ಹಲವರು ಮೈಂಡ್ ಸೆಟ್ ಏನಾಗಿದೆ ಅಂದರೆ, ನೆಗೆಟಿವ್ ಮಾತಾಡೋಣ, ಏನಾದ್ರು ಒಂಥರ ಬೇರೆ ರೀತಿ ಒಂದಷ್ಟು ಜನಕ್ಕೆ ಡಿಸ್ಕಸ್ಟಿಂಗ್ ಆಗೋ ರೀತಿ ಮಾತಾಡೋಣ, ಅದರಿಂದ ಒಂದು ಬೇರೆ ರೀತಿ ಪ್ರಮೋಷನ್ ಆಗುತ್ತೆ, ಅದರಿಂದ ಒಂದಷ್ಟು ವೇದಿಕೆಗಳು ಸಿಗುತ್ತೆ ಅನ್ನೋಂಗಾಗಿದೆ. ಅದೊಂದು ಕಡೆ ನಿಜನೂ ಆಗ್ತಾ ಇದೆ. ಈಗ ನಾನು ಮೆಜಿಷಿಯನ್ ನನಗೆ ಕೊಡಿ ಅಂತ ಅಂತಿಲ್ಲ, ಜಗ್ಲರ್ಸ್ ಇದ್ದಾರೆ, ಮಿಮಿಕ್ರಿ ಆರ್ಟಿಸ್ಟ್ ಇದ್ದಾರೆ, ತುಂಬ ಜನ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಅಂಥವ್ರನ್ನ ಒಂಚೂರು ಸಾಧ್ಯವಾದರೆ ಕನ್ಸಿಡರ್ ಮಾಡಿ ಅಂತ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಅದೇ ಹೇಳ್ತಾರಲ್ಲ ಸರ್, ಒಳ್ಳೇದಕ್ಕೆ ಬೇಗ ಸಕ್ಸಸ್ ಸಿಗಲ್ಲ, ಕೆಟ್ಟದಕ್ಕೆ ಬೇಗ ಸಿಕ್ಬಿಡುತ್ತೆ. ಸೊ ಎಲ್ಲ ಜಾಸ್ತಿ ಅದನ್ನೇ ಫಾಲೋ ಮಾಡ್ತಿದ್ದಾರೆ. ನಾವು ಇದನ್ನ ಮಾಡಿದ್ರೆ ಬೇಗ ಫೇಮಸ್ ಆಗ್ತೀವಿ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಒಂದು ಕೆಟ್ಟದ್ದು ಮಾಡಿದ್ರೆ ಪ್ರತಿಷ್ಠಿತ ದೊಡ್ಡ ಚಾನಲಿಂದ ಕರೆ ಬರುತ್ತೆ, ಬನ್ನಿ ಈ ಪ್ರೋಗ್ರಾಮ್ ನಡೀತಿದೆ ಅಂತ. 100 ಒಳ್ಳೇದು ಮಾಡಿದ್ರೆ ಅದು ಲೆಕ್ಕನೇ ತಗೊಳ್ಳಲ್ಲ ಅವರು. ನಾನು ಅದಕ್ಕೇನೆ ಓಕೆ ಸರಿ ಆಯಿತು, ಈಗ ನಾವೇನು ಮಾಡ್ಬೇಕು ಅದನ್ನು ಮಾಡಬೇಕಲ್ಲ, ಯಾವುದು ನಮ್ಮ ಕೈಯಲ್ಲಿಲ್ಲ ಅಂದ್ಬಿಟ್ಟು ನಮ್ಮ ಪ್ರಯತ್ನ ಮಾಡ್ತಾ ಇರ್ತೀವಿ ಅಷ್ಟೇ. ಅದೇ ಹಾಗೂ ಹೇಳ್ತಾರಲ್ಲ ಸರ್, ಶಾರ್ಟ್ ಆಗಿ ಸಿಕ್ಕಿದೆ ಯಶಸ್ಸು ಜಾಸ್ತಿ ದಿನ ಉಳಿಯಲ್ಲ. ಸೊ ಈ ಥರ ಹಾರ್ಡ್ ವರ್ಕ್ ಮಾಡ್ಕೊಂಡು ನಿಧಾನಕ್ಕೆ ಸಿಕ್ಕಿದ್ದು ತುಂಬ ಎತ್ತರದಲ್ಲಿ ತಗೊಂಡೋಗುತ್ತೆ, ತುಂಬ ವರ್ಷಗಳ ಕಾಲ ಉಳಿಯುತ್ತೆ ಅನ್ನೋ ರೀತಿಯಲ್ಲಿ. ಹೌದಾ? ಇಲ್ಲ, ಹಂಗೆ ಹೋಪ್ಫುಲ್ಲಿ ನಾವು ಹಂಗೆ ಅಂದ್ಕೊಂಡಿದ್ದೀವಿ ಅಷ್ಟೇ. ಸರ್ ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಏನಾದರೂ ನಮ್ಮ ವೀಕ್ಷಕರಿಗೆ ಹೇಳೋದಿದ್ರೆ ಹೇಳ್ಬೋದು. ಸೊ ಎಲ್ಲ ವೀಕ್ಷಕರಿಗೂ ಇನ್ನೊಮ್ಮೆ ಹೊಸ ವರ್ಷದ ಶುಭಾಶಯಗಳು. 2025ರಲ್ಲಿ ನೀವು ಅಂದ್ಕೊಂಡಿರೋದೆಲ್ಲ ನಿಮಗೆ ನೆರವೇರಲಿ. ಸುಖ ಸೌಖ್ಯ ಭೋಗ್ಯ ಭಾಗ್ಯ ಅಷ್ಟೈಶ್ವರ್ಯ ಸಿದ್ಧಿ ಪ್ರಾಪ್ತಿಯಾಗಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಲೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಸೊ ಆ ಗುರುತಿಸೋ ಕಲೆ ನಮ್ಮ ಗ್ಯಾರಂಟಿ ನ್ಯೂಸಲ್ಲಿರೋ ಪ್ರತಿಯೊಬ್ಬರಲ್ಲೂ ಇದೆ. ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ, ಹಾಗೆ ನನ್ನ ಕರೆಸಿರೋ ನನ್ನ ಪ್ರೀತಿಯ ಬ್ರದರ್ ಆದ ಲಕ್ಷ್ಮೀನಾರಾಯಣ್ ಸರ್ಗೂ ಥ್ಯಾಂಕ್ಸ್ ಹೇಳ್ತಾ, ಎಲ್ಲ ವೀಕ್ಷಕರಿಗೂ ಇನ್ನೊಮ್ಮೆ ವಿಶ್ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಮ್ಯಾಜಿಕ್ ರಂಗ ಅವರು ನಮ್ಮ ಚಾನೆಲ್ಗೆ ಒಂದು ಅದ್ಭುತವಾಗಿ ಮ್ಯಾಜಿಕ್ ಮಾಡಿ ನಿಮ್ಮನ್ನೆಲ್ಲ ರಂಜಿಸಿದ್ರು. ನೀವು ಕೂಡ ಇವರ ಮ್ಯಾಜಿಕ್ ಶೋನ ಬುಕ್ ಮಾಡಬೇಕು ಅಂತ ಅಂದ್ರೆ ಆನ್ಲೈನಲ್ಲಿ ಇವರ ಕಾಂಟ್ಯಾಕ್ಟ್ ಸಿಗುತ್ತೆ, ಸೊ ಬುಕ್ ಮಾಡ್ಬೋದು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.